ಬಸವಲಿಂಗಾಯ ನಮಃ. ಶ್ರೀ ಗುರು ಶರಣ ಬಸವೇಶ್ವರಾಯ ನಮಃ. ಶ್ರೀ ಗುರು ವಿಜಯ ಮಹಾಂತೇಶ್ವರಾಯ ನಮಃ. ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗ ಕಾಲನನುಪಮಾಶೀಲಂ, ಬಸವಂ ಜಂಗಮಲೋಲಂ, ಬಸವಾ ರಕ್ಷಿಪ್ಪುದೆನ್ನ ಸಂಗನ ಬಸವಾ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿಯಂಬುದ ತೊಡೆದು ಭಕ್ತಿಗೆಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶ ಕಿತ್ತ ಗುರುವೇ, ನಿಮಗೆ ಶರಣು ಶರಣಾರ್ಥಿ. ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶ ಕಿತ್ತ ಗುರುವೇ, ನಿಮಗೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ, ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾ
ಶರಣಬಸವೇಶ ನಮಸ್ತೆ ಭಕ್ತರಕ್ಷಕಃ ನಮಸ್ತೆ ಕರುಣಾಕರ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ ನಂಬಿ ಭಜಿಸುವ ಭಕ್ತರನೆಲ್ಲ ಕಾಯುವ ಸಂಪೂರ್ಣ ಶಂಭೋ ಶಿವ ಶರಣ ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ ನಂಬಿ ಭಜಿಸುವ ಭಕ್ತರನೆಲ್ಲ ಕಾಯುವ ಸಂಪೂರ್ಣ ಶಂಭೋ ಶಿವ ಶರಣ ಕಲಬುರಗಿಯ ಶರಣ ಶರಣ ಬಸವ ನಾಮ ಭಕ್ತರ ನಿತ್ಯದ ಜಪನೇಮ ಶರಣ ಬಸವ ನಾಮ ಭಕ್ತರ ನಿತ್ಯದ ಜಪನೇಮ ಭಕ್ತಿಯ ಬೆಳಕು ಬೆಳಗಿದ ಮಹಿಮ ದಾಸೋಹದ ಸೋಮ ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ ಕಲಬುರಗಿಯ ತಾಣ ಶರಣನ ಪುಣ್ಯದ ಕಲ್ಯಾಣ ಕಲಬುರಗಿಯ ತಾಣ ಶರಣನ ಪುಣ್ಯದ ಕಲ್ಯಾಣ ಗುರುವಿನ ನಿಷ್ಠೆಯ ಶರಣನ ಪ್ರಾಣ ಲಿಂಗವೇ ಪರಿಪೂರ್ಣ ಕಲಬುರಗಿಯ ಶರಣ ಶರಣನ ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀರಕ್ಷೆ
ಶರಣನ ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀರಕ್ಷೆ. ಶರಣನ ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀರಕ್ಷೆ. ಯೋಗಕ್ಷೇಮಕ್ಕೆ ಶರಣರೆ ನಮಗೆ ಬಾಳಿಗೆ ಶಿವ ದೀಕ್ಷೆ. ಯೋಗಕ್ಷೇಮಕ್ಕೆ ಶರಣರೆ ನಮಗೆ ಬಾಳಿಗೆ ಶಿವ ದೀಕ್ಷೆ. ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ. ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ. ಲಿಂಗಲೀಲೆಗೈದು ಭಕ್ತರ ದೈವವೇ ತಾನಾದ. ಲಿಂಗಲೀಲೆಗೈದು ಭಕ್ತರ ದೈವವೇ ತಾನಾದ. ಲಿಂಗಲೀಲೆಗೈದು ಭಕ್ತರ ದೈವವೇ ತಾನಾದ. ಲಿಂಗಲೀಲೆಗೈದು ಭಕ್ತರ ದೈವವೇ ತಾನಾದ. ನಂಬಿ ಭಜಿಸುವ ಭಕ್ತರಿಗೆಲ್ಲ ಮಹಂತ ಪೂಜ್ಯನಾದ. ನಂಬಿ ಭಜಿಸುವ ಭಕ್ತರಿಗೆಲ್ಲ ಮಹಂತ ಪೂಜ್ಯನಾದ. ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ. ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ. ನಂಬಿ ಭಜಿಸುವ ಭಕ್ತರನ್ನೆಲ್ಲ ಕಾಯುವ ಸಂಪೂರ್ಣ. ಶಂಭೋ ಶಿವ ಶರಣ 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 ಶಂಭೋ ಶಿವ ಶರಣ. ಶರಣ ಬಸವೇಶ್ವರ ಮಹಾರಾಜ ಕೀ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ, ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ ಸಕಲ ಜೀವಾವಳಿಗೆ ಲೇಸನ್ನು ಬಯಸಿರುವ ಮಹಾಮಾನವತಾವಾದಿ ಮಹಾತ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನು ಭಕ್ತಿಯಿಂದ ನೆನೆದು ತಮ್ಮ ಪಾದಸ್ಪರ್ಶದಿಂದ ಈ ನೆಲವನ್ನು ಜಲವನ್ನು ಪಾವನಗೈದು ಕಲಬುರಗಿಯನ್ನು ಕೈಲಾಸವನ್ನಾಗಿ ಮಾಡಿದ ಮಹಾಮಹಿಮ ಮಹಾದಾಸೋಹಿ ಶರಣ ಬಸವೇಶ್ವರರ ಪರಮ ಪವಿತ್ರವಾಗಿರುವಂಥ ಸನ್ನಿಧಾನದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆ ಮಹಾನುಭಾವರನ್ನು ಕಲಬುರಗಿಗೆ ಕರೆತಂದು ತಮ್ಮ ಮನೆತನವನ್ನೇ ಶರಣರ ಪಾದಕ್ಕೆ ಅರ್ಪಣಾ ಮಾಡಿ
ಶರಣರ ದಾಸಾನುದಾಸರಾಗಿ ಈ ಪುಣ್ಯಕ್ಷೇತ್ರ ಎಲ್ಲ ಭಕ್ತರ ಬಾಳಿಗೆ ಬೆಳಕನ್ನು ಚೆಲ್ಲುವಂತೆ ಮಾಡಿರುವ ಪೂಜ್ಯ ಮೂಲ ದೊಡ್ಡಪ್ಪ ಅಪ್ಪ ಅವರನ್ನು ಭಕ್ತಿಯಿಂದ ನೆನೆದು ಶರಣುಗಳನ್ನು ಸಮರ್ಪಣೆ ಮಾಡಿ ಮಹಾದಾಸೋಹ ಪರಂಪರೆಯ ಎಲ್ಲ ಪೀಠಾಧಿಪತಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ವಿದ್ಯಾ ಭಂಡಾರಿಯಾಗಿ ಶೈಕ್ಷಣಿಕ ಕ್ರಾಂತಿಯ ಮೂಲಕ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರೂ ಆಗಿ ಸಮಾಜಮುಖಿಯಾಗಿರುವಂಥ ಸೇವೆಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ವಯೋವೃದ್ಧರಾಗಿ ನಾಡಿಗೆ ಬೆಳಕನ್ನು ಚೆಲ್ಲುತ್ತಿರುವಂಥ ಪರಮ ಪೂಜ್ಯ 8ನೆಯ ಪೀಠಾಧಿಪತಿಗಳಾದ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪೂಜ್ಯ ತಾಯಿಯವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ 9ನೆಯ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಹಿಂದೆ ಕಾಯ ವಾಚ ಮನಸ್ಸ ತ್ರಿಕರಣಪೂರ್ವಕವಾಗಿ ಸೇವಾ ಕೈಂಕರ್ಯದಲ್ಲಿ ನಿರತರಾಗಿರುವಂಥ ಶ್ರೀ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗವೇ ನಮ್ಮೊಂದಿಗೆ ಅನುದಿನವೂ ಸಂಗೀತದ ಸೇವೆಯನ್ನು ಗೈಯುವುದರ ಮೂಲಕ ಶರಣಬಸವರ ಪುರಾಣವನ್ನು ಪಾರಾಯಣ ಮಾಡುತ್ತಿರುವಂಥ ನಮ್ಮ ನಾಡು ಕಂಡ ಅಪರೂಪದ ಗಾಯಕರಾದ ವೀರೇಶ್ ಕುಮಾರ್ ಮಳಲಿ ಅವರೇ, ಅತ್ಯುತ್ತಮವಾಗಿರುವಂಥ ತಬಲಾ ಸಾಥನ್ನು ನೀಡುತ್ತಿರುವ ತಬಲಾ ಚತುರ ಬಸವರಾಜ ಹೊನ್ನಿಗನೂರವರೇ, ಈ ಪರಮ ಪವಿತ್ರವಾಗಿರುವಂಥ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಶ್ರವಣಾರ್ಥಿಗಳಾಗಿ ಪಾಲ್ಗೊಂಡಿರುವ ಕಲಬುರಗಿಯ ನಾಡಿನ ಬೇರೆ ಬೇರೆ ಗ್ರಾಮಗಳಿಂದ ಪಟ್ಟಣಗಳಿಂದ ಆಗಮಿಸಿರುವಂಥ ಎಲ್ಲ ಶರಣ ಸದ್ಭಕ್ತ ಬಳಗವೇ, ಶ್ರದ್ಧೆಯ ನನ್ನ ತಾಯಂದಿರ ಬಳಗವೇ, ಯುವ ಬಳಗವೇ, ಮುದ್ದು ಮಕ್ಕಳೇ, ಅಂತರ್ಜಾಲದ ಮೂಲಕ ಪುರಾಣ ಪ್ರವಚನವನ್ನು ವೀಕ್ಷಣೆ ಮಾಡುವುದರ ಜೊತೆಗೆ ಶ್ರವಣ ಮಾಡುತ್ತಿರುವಂಥ ಎಲ್ಲ ನಾಡಿನ ಆತ್ಮೀಯ ಶರಣ ಬಂಧುಗಳೇ, ಮಾಧ್ಯಮದ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣಾರ್ಥಿಗಳು. ಪುಣ್ಯದಾಲಯ ಪೃಥ್ವಿ, ಈ ಮಾತನ್ನು ಕನ್ನಡ ನಾಡಿನ ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂಥ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ. ಭಗವಂತ ನಿರ್ಮಾಣ ಮಾಡಿರುವಂಥ ಈ ಜಗತ್ತು, ಈ ಭೂಮಿ, ಈ ಪೃಥ್ವಿ ಇದು ಸಾಮಾನ್ಯವಾಗಿರುವಂಥದ್ದಲ್ಲ. ಸಾಮಾನ್ಯ ಮನಸ್ಸಿನ ಸ್ಥಿತಿಯಲ್ಲಿ ಇರುವಂಥ ಮಾನವರಿಗೆ ಇದು ಕೇವಲ
ಒಂದು ಮಣ್ಣು ಕಲ್ಲಿನ ಭೂಮಿಯಾಗಿ ಕಾಣಬಹುದು. ಆದರೆ ಬಲ್ಲವರಿಗೆ, ತಿಳಿದವರಿಗೆ, ಅರಿವುಳ್ಳವರಿಗೆ ಭಗವಂತ ಮಾಡಿದ ಈ ಜಗತ್ತು, ಈ ಪ್ರಪಂಚ, ಅವರ ದೃಷ್ಟಿಯಲ್ಲಿ ಇದು ಪುಣ್ಯದ ಆಲಯ. ಪೃಥ್ವಿ ಅಂದರೆ ಭೂಮಿ. ಈ ಪೃಥ್ವಿಯ ಮೇಲೆ ನಾವೆಲ್ಲ ಬದುಕುವಂಥವರು. ಅದಕ್ಕಾಗಿಯೇ ಅಪ್ಪ ಬಸವಣ್ಣನವರು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಪೃಥ್ವಿ ನಮಗೆಲ್ಲ ಸಿಕ್ಕಿರೋದು ಭಕ್ತಿಯನ್ನ ಮಾಡುವ ಸಲುವಾಗಿಯೇ. ಈ ಮರ್ತ್ಯಲೋಕದಲ್ಲಿ ಮಾನವರು ಈ ಪೃಥ್ವಿಯ ಮೇಲೆ ಭಕ್ತಿಯನ್ನ ಮಾಡಿ ಮುಕ್ತಿಯನ್ನು ಹೊಂದುವ ಸಲುವಾಗಿಯೇ ಇದೊಂದು ಪುಣ್ಯದಾಲಯ ಪೃಥ್ವಿ. ಇಷ್ಟು ದೊಡ್ಡ ಮಾತನ್ನು ಹೇಳ್ತಾರೆ ಕುವೆಂಪು ಅವರ ಮಾತುಗಳು. ಪುಣ್ಯದಾಲಯ ಇದು. ಹೇಗೆ ವಿದ್ಯಾಲಯಗಳನ್ನು ಕಾಣ್ತೇವೆ, ಇವತ್ತು ಶರಣ ಬಸವೇಶ್ವರರ ಮಹಾ ಸಂಸ್ಥಾನದ ಮೂಲಕ ನಡೆಯುವಂಥ ನೂರಾರು ವಿದ್ಯಾಲಯಗಳು, ಒಂದು ವಿಶ್ವವಿದ್ಯಾಲಯವೇ ಆಗಿರುವಂಥ ಇತಿಹಾಸ ನಿರ್ಮಾಣ ಮಾಡಿರುವಂಥ ದಾಸೋಹದ ಸಂಸ್ಥೆ ಇದು. ನಾವೆಲ್ಲ ಕನ್ನಡಿಗರು ಹೆಮ್ಮೆ ಪಡಬೇಕು, ಲಿಂಗಾಯತರು ಹೆಮ್ಮೆ ಪಡಬೇಕು. ಕನ್ನಡ ನಾಡಿನ ಇತಿಹಾಸದಲ್ಲಿ ಒಂದು ವಿಶಿಷ್ಟವಾಗಿರುವಂಥ ಶಿಕ್ಷಣ ಕ್ರಾಂತಿಯನ್ನು, ದಾಸೋಹದ ಕ್ರಾಂತಿಯನ್ನು ಮಾಡಿರುವಂಥ ಯಾವುದಾದರೂ ಒಂದು ಧರ್ಮ ಇದೆ ಅಂದರೆ ಅದು ಲಿಂಗಾಯತ ಧರ್ಮ ಅನ್ನುವುದನ್ನು ಯಾರೂ ನಾವು ಮರಿಬಾರದು. ಎಂಥ ಭವ್ಯ ಪರಂಪರೆ ಇದು. ವಿಶ್ವದಲ್ಲಿ ಯಾರೂ ಮಾಡದೇ ಇರುವ ಕೆಲಸವನ್ನು ಈ ಧರ್ಮದ ಮಹಾನುಭಾವರು ಮಾಡಿದರು. ಶರಣಬಸಪ್ಪನವರು 12ನೇ ಶತಮಾನದ ಬಸವಣ್ಣನವರ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅನ್ನುವಂಥ ತತ್ವವನ್ನೇ ಬದುಕಿನ ತುಂಬಿಕೊಂಡು ಮಹಾದಾಸೋಹಿಯಾಗಿ ಅವರು ಇಡೀ ನಾಡಿಗೆ, ಇಡೀ ಜಗತ್ತಿಗೆ, ಇಡೀ ವಿಶ್ವಕ್ಕೆ ಈ ಪರಂಪರೆಯ ಬೆಳಕನ್ನು ಚೆಲ್ಲಿದರೆ ಅದರ ಮುಂದಿನ ವಾರಸುದಾರರಾಗಿ ಆ ಪರಂಪರೆಯನ್ನು ಬೆಳೆಸಿರುವಂಥ ಎಲ್ಲ ಮಹಾನುಭಾವರು, ದೊಡ್ಡಪ್ಪ ಅಪ್ಪ ಅವರನ್ನು ಆದಿಯಾಗಿ ಇಟ್ಟುಕೊಂಡು ಇವತ್ತು ಶರಣಬಸಪ್ಪ ಅಪ್ಪ ಅವರು ಒಂದು ಅದ್ಭುತವಾದ ಶೈಕ್ಷಣಿಕ ಪ್ರಗತಿಯನ್ನು, ಕ್ರಾಂತಿಯನ್ನು ಈ ನಾಡಿನೊಳಗೆ ಮಾಡಿದರಲ್ಲ. ಶರಣ ಬಸವೇಶ್ವರರ ಈ ಸಂಸ್ಥಾನದ ವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಿದವರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದರು ಅವರೇ ಡಾಕ್ಟರ್ ಶಿವರಾಜ್ ಪಾಟೀಲ್. ಹೆಮ್ಮೆ ಪಡಬೇಕು ನಾವೆಲ್ಲ. ಒಬ್ಬ ಮಹಾತ್ಮ ಒಂದು ಸ್ಥಾನದಲ್ಲಿ ಬಂದು ನೆಲೆ ನಿಂತ ಅಂದರೆ ಅದು ನಿಜವಾಗಲೂ ಪುಣ್ಯದಾಲಯವಾಗ್ತದೆ. ಕಲಬುರಗಿಗೆ ಯಾಕೆ ಕಿಮ್ಮತ್ತು ಬಂದದ? ದೊಡ್ಡ ಮಾರ್ಕೆಟ್ ಅದ ಅಂತ ಬಂದದೇನು? ದೊಡ್ಡ ಬಜಾರ್ ಅದ ಅಂತ ಬಂದದೇನು? ಕೋಟಿ ಕೋಟಿ ಗಳಿಸಿದವರು ಅದಾರ ಅಂತ ಕಿಮ್ಮತ್ತು ಬಂದದೇನು? ಕಿಮ್ಮತ್ತಿನ ಮಹಡಿಯ ಮನೆಗಳನ್ನು ಕಟ್ಟ್ಯಾರ ಅಂತ ತಿಳ್ಕೊಂಡು ಕಿಮ್ಮತ್ತು ಬಂದದೇನು? ಮನೆಗಳ ಮುಂದೆ 4-8 ಕಾರು ನಿಲ್ಲಿಸ್ಕೊಂಡಾರಂತ ಕಿಮ್ಮತ್ತು ಬಂದದೇನು? MLA MP ಗಳಾಗ್ಯಾರಂತ ಕಿಮ್ಮತ್ತು ಬಂದದೇನು? ಭಾಳ ಜನ ಮುಖ್ಯಮಂತ್ರಿಗಳಾಗ್ಯಾರಂತ ಕಿಮ್ಮತ್ತು ಬಂದದೇನು? ಸುಮ್ಮ ಪ್ರಶ್ನೆ ಮಾಡ್ಕೋಬೇಕು ಜೀವನದೊಳಗೆ. ಕಲಬುರಗಿಗೆ ಯಾಕೆ ಕಿಮ್ಮತ್ತು ಬಂತು ಅಂದರೆ ಅರಳಗುಂಡಿಗೆಯನ್ನು ಬಿಟ್ಟು ಕಲ್ಯಾಣವನ್ನೇ ಗುರಿಯಾಗಿ ಇಟ್ಟುಕೊಂಡು ಕಲ್ಯಾಣ ಮಾರ್ಗದಲ್ಲಿ ಸಾಗುವಂಥ ಶರಣ ಬಸಪ್ಪನವರನ್ನ ಜೋಳದ ವ್ಯಾಪಾರಕ್ಕಾಗಿ ಹೋಗಿರುವಂಥ ದೊಡ್ಡಪ್ಪ ಅಪ್ಪ ಅವರು ಮಾಡಿದ 2 ಚೀಲ ಜೋಳದ ಸಾಲವನ್ನು ತೀರಿಸಿ ಆ ಋಣವನ್ನು ಮುಟ್ಟಿಸಿ ಭಕ್ತಿಯಿಂದ ತಾವು ಕಲಬುರಗಿಗೆ ದಯಮಾಡಿಸಬೇಕು ಅಂತ
ಭಿನ್ನಹ ಮಾಡಿಕೊಂಡ್ರು ಒಂದು ದಿನದ ಭಿನ್ನಹಕ್ಕಾಗಿ ಬಂದಿರುವಂಥ ಶರಣಪ್ಪನವರು ಇಲ್ಲಿ ಬಂದು ನೆಲೆ ನಿಂತರು. ಇದನ್ನೇ ತಮ್ಮ ಕಲ್ಯಾಣವನ್ನಾಗಿ ಮಾಡಿದರು. ಕಲಬುರಗಿ ಕೈಲಾಸವಾಯಿತು. ಇವತ್ತು ಕಲಬುರಗಿಗೆ ಕೀರ್ತಿ ಬಂದಿದ್ದು ಶರಣಬಸಪ್ಪ ಅಪ್ಪ ಅವರಿಂದ, ಶರಣರಿಂದ. ಅದಕ್ಕಾಗಿ ಈ ಮಾತನ್ನು ನಾನು ಪ್ರಾರಂಭದಲ್ಲಿ ಬಳಸಿಕೊಂಡೆ. ಇದು ಪುಣ್ಯದಾಲಯ, ಶರಣನ ಸ್ಥಾನ, ಇದು ಪುಣ್ಯದಾಲಯ. ನೋಡಿ, ಟುಡೇ ಇಸ್ ಎ ಸಂಡೇ. ಆಧುನಿಕ ಜಗತ್ತಿನೊಳಗ ಸಂಡೇ ಬಂದ್ರೆ ಸಾಕು, ನಮ್ಮ ಜನರಿಗೆ ತಲೆ ಕೆಡ್ತದೆ. ಸಂಡೇ ಇಸ್ ಎ ಹಾಲಿಡೇ, ಜಾಲಿಡೇ, ಹಿಂಗೆಲ್ಲ ಹುಚ್ಚದಾವ. ಭಾನುವಾರ ಬಂದರೆ ಸಾಕು, ಮಜಾ ಮಾಡೋದು, ಮಸ್ತಿ ಮಾಡೋದು, ಮೋಜು ಮಾಡೋದು, ಎಲ್ಲೆಲ್ಲೋ ತಿರುಗಾಡೋದು, ಏನೇನೋ ಮಾಡೋದು. ಆದರೆ ಕಲಬುರಗಿಯೊಳಗೊಂದು ಪುಣ್ಯದಾಲಯ, ಇದೊಂದು ಸುಕ್ಷೇತ್ರ, ಇದು ಶರಣನ ಪವಿತ್ರವಾದ ತಾಣ. ಇಂಥ ಪವಿತ್ರ ತಾಣವನ್ನು ನೆಚ್ಚಿ ಬೆಳಗಿನಿಂದ ಮಧ್ಯರಾತ್ರಿಯವರೆಗೆ ನಸುಕಿನ 4 ಗಂಟೆಗೆ ಶರಣನ ದರ್ಶನಕ್ಕಾಗಿ ಭಕ್ತ ಬಳಗ ಸಾಗಿ ಬರ್ತಾರೆ. ನಾನು ಬೆಳಗಿನ ಜಾವ ಎದ್ದಾಗ ನೋಡ್ತೇನೆ, ಬೆಳಗಿನ ಜಾವ ಆರಂಭವಾಗಿರುವಂಥ ಭಕ್ತರ ಭಕ್ತಿಯ ಆ ಭಾವ ಮಧ್ಯರಾತ್ರಿಯವರೆಗೆ ಅದು ನಿರಂತರವಾಗಿ ಲಕ್ಷೋಪಲಕ್ಷ ಜನಗಳು ನಿತ್ಯ ಶರಣನನ್ನು ನಂಬಿ ಇಲ್ಲಿ ಬರ್ತಾರಂದ್ರೆ ಇದು ಪುಣ್ಯದಾಲಯ. ಅದಕ್ಕಾಗಿ ನಾನು ನಿನ್ನೆ ಈ ದಿನ ಹೇಳಿದೆ, ಇಂಥ ಪುಣ್ಯದಾಲಯವನ್ನು ನಂಬಿ ಪುಣ್ಯಾತ್ಮನ ಸ್ಥಾನಕ್ಕೆ ತಾವು ಯಾರ್ಯಾರು ಶ್ರದ್ಧಾಭಕ್ತಿಯಿಂದ ಬರ್ತೀರಿ, ನೀವೆಲ್ಲರೂ ಪುಣ್ಯಾತ್ಮರೇ. ಅಪ್ಪನ ಚರಿತ್ರೆ ಅದು ಸಾಮಾನ್ಯವಾಗಿರುವಂಥದ್ದಲ್ಲ. ಎಂತೆಂಥ ಮಹಾನುಭಾವರು ಶರಣರ ಕುರಿತಾಗಿ ತಮ್ಮ ಅಪರೂಪವಾಗಿರುವಂಥ ಭಕ್ತಿಭಾವದ ವಿದ್ಯೆಯನ್ನು ಬಳಸಿಕೊಂಡು ತಮ್ಮ ನುಡಿಗಳ ಮೂಲಕ, ತಮ್ಮ ಭಾವನೆಯ ಮೂಲಕ ಶರಣರ ಇತಿಹಾಸವನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅಂತಹ ಭವ್ಯ ಪರಂಪರೆಯಲ್ಲಿ ಗುರುಲಿಂಗ ಕವಿಗಳು ಶರಣ ಬಸವೇಶ್ವರರ ಪುರಾಣವನ್ನು ವಾರ್ಧಿಕ ಷಟ್ಪದಿಯಲ್ಲಿ ಬಹಳ ಸುಂದರವಾಗಿ ಅವರ ಲೀಲಾಮಯವಾಗಿರುವಂಥ ಬದುಕು ನೋಡ್ರಿ. ಒಂದು ಮಾತನ್ನು ಚೆನ್ನಾಗಿ ತಿಳ್ಕೋಬೇಕು. ಶರಣ ಬಸವೇಶ್ವರರ ಪುರಾಣವನ್ನು ಹಚ್ಚೋದು ಒಂದು ಪುಣ್ಯ, ಶರಣ ಬಸವೇಶ್ವರರ ಪುರಾಣವನ್ನು ಹಚ್ಚೋದು ಒಂದು ಪುಣ್ಯ, ಅದನ್ನು ಹೇಳೋದು ಒಂದು ಪುಣ್ಯ, ಅದನ್ನು ಕೂತ್ಕೊಂಡು ಕೇಳೋದು ಒಂದು ಪುಣ್ಯ. ಬಹಳ ದೊಡ್ಡ ಪುಣ್ಯ ಇದು ಪುಣ್ಯದ ಬಹುದೊಡ್ಡ ಸಂಪತ್ತಿದು. ಶರಣನ ಚರಿತ್ರೆ, ಶರಣನ ಪುರಾಣ. ನನಗೆ ಬಹಳ ಖುಷಿ ಆಯಿತು. ನಾನು ಈ ಕಾರ್ಯಕ್ರಮವನ್ನು ಒಪ್ಪಿಕೊಂಡ ಮೇಲೆ ನಮ್ಮ ಆನಂದ್ ಸರ್ ಅವರು ಶರಣರ ಕುರಿತಾಗಿರುವಂಥ ಕೆಲವು ಕೃತಿಗಳನ್ನು ನನಗೆ ಕಳಿಸ್ಕೊಟ್ರು. ಒಂದು 15 ದಿನಗಳ ಕಾಲ ಆ ಎಲ್ಲ ಕೃತಿಗಳು ನನಗೆ ಹೊಸದಾಗಿ ಸಿಕ್ಕಿರುವಂಥ ಕೃತಿಗಳು. ಶರಣನ ಪುರಾಣವನ್ನು 25 ಕಡೆ ನಾಡಿನ ತುಂಬ ನಾನೆಲ್ಲ ಹೇಳಿದ್ದೇನೆ. ಆದರೆ ಶರಣನ ಪುಣ್ಯದಾಲಯದಲ್ಲಿ ಇದ್ದುಕೊಂಡು ಆ ಸಂಸ್ಥೆಯಲ್ಲಿನೇ ಕೆಲಸ ಮಾಡ್ತಾ ಶರಣನ ನಿತ್ಯದ ಸತ್ಯವನ್ನು ಜನಗಳ ಮೂಲಕ ಕಂಡು ನೋಡಿ ಅನುಭವಿಸಿ ಆನಂದಪಟ್ಟಿರುವಂಥವರು ಶರಣ ಬಸವೇಶ್ವರರ ಕುರಿತಾಗಿ ಅಪರೂಪದ ಕಾವ್ಯಗಳನ್ನು ರಚನೆ ಮಾಡಿ ಸಾರಸ್ವತ ಲೋಕಕ್ಕೆ ಕೊಟ್ಟರು. ನಿಮಗೆ ಗೊತ್ತಿದೆಯೋ ಇಲ್ಲೋ, ಇಲ್ಲೇ ಕೂತಿದ್ದಾರೆ ನಮ್ಮ ತಾಯಿ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್.
ಅವರಿಗೊಂದು ಸಲ ನೀವು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಯಾಕೆ ತಟ್ಟಿದ್ರಿ ಚಪ್ಪಾಳೆ? ನೀವಂತೀರಿ ಅಪ್ಪ ಅವರ ನೀವು ತಟ್ಟಬೇಕು ಅಂದ್ರಿ, ನಾವು ತಟ್ಟೀವಿ ಅಷ್ಟೇ. ನಾವ್ಯಾಕೆ ತಟ್ಟಬೇಕು ಅಂದ್ವಿ, ನೀವ್ಯಾಕೆ ತಟ್ಟಿದ್ರಿ ಅನ್ನೋದಕ್ಕೆ ಮುಂದಿನ ಮಾತು ಹೇಳ್ತೀನಿ. ಅವ್ವ ಅವರು ನಾನು ಬಂದ ದಿನ ನನ್ನನ್ನು ಸ್ವಾಗತ ಮಾಡಲಿಕ್ಕೆ ಅನುಭವ ಮಂಟಪದ ಮಹಾದ್ವಾರದ ಬಳಿ ಬಂದು ನಿಂತಿದ್ದರು. ಶರಣಾರ್ಥಿ ಸಲ್ಲಿಸಿದರು. ನಾನು ಪ್ರತಿಯಾಗಿ ಅವರಿಗೆ ಶರಣಾರ್ಥಿ ಹೇಳಿದೆ. ನಮ್ಮ ಆನಂದ್ ಸರ್ ಅವರು ಪರಿಚಯ ಮಾಡಿಕೊಟ್ರು. ಇವರೇ ಅವ್ವ ಅವರು, ನೀಲಾಂಬಿಕಾ ಪಾಟೀಲ್. ಆವಾಗ ತಟ್ಟನೆ ನನಗೆ ನೆನಪಾಯಿತು, ನಮ್ಮ ಆನಂದ್ ಸರ್ ಅವರು ಒಂದು 20 ಗ್ರಂಥಗಳನ್ನು ಇಲ್ಲಿಂದ ನನಗೆ ಕಳಿಸ್ಕೊಟ್ಟಿದ್ದರು, ನನ್ನ ಮಠಕ್ಕೆ, ನನ್ನ ಆಶ್ರಮಕ್ಕೆ. ಅಲ್ಲಿ ಒಂದು ಅದ್ಭುತವಾದ ಗ್ರಂಥ, 1107 ಪುಟಗಳಿಂದ ತುಂಬಿರುವ ಗ್ರಂಥ, ಒಂದು ಬೃಹತ್ ಹೊತ್ತಿಗೆ. ಅದಕ್ಕಿಟ್ಟಿರುವ ಹೆಸರು ಎಷ್ಟು ಚಂದದ, ದಾಸೋಹ ಭಂಡಾರಿ. ಯಾರು? ಕಲಬುರಗಿ ಶರಣಬಸವೇಶ್ವರರು. ದಾಸೋಹ ಭಂಡಾರಿ ಶರಣಬಸವ ಜನಪದ ಮಹಾಕಾವ್ಯ ಆ ಗ್ರಂಥದ ಹೆಸರು. ಅದರೊಳಗೆ ತ್ರಿಪದಿಗಳದಾವ. ಅದರೊಳಗೆ ಅದ್ಭುತವಾಗಿರುವಂಥ ಶರಣನ ಲೀಲಾಮಯವಾಗಿರುವಂಥ ಚರಿತ್ರೆಯನ್ನು ಅವ್ವ ಅವರು ಸಂಪಾದನೆ ಮಾಡಿ ಅದನ್ನು ಅದ್ಭುತ ಕಾವ್ಯವಾಗಿ ಕೊಟ್ಟಾರ. ಅದರೊಳಗಿರುವ ತ್ರಿಪದಿಗಳನ್ನು ನೋಡ್ತಾ ಹೋಗಿಬಿಟ್ರು ಸಾಕು. ನಾನು 3-4 ದಿನ ಆ ಸಮಗ್ರ ಗ್ರಂಥವನ್ನು ಕಣ್ಣಾಡಿಸಿದ್ದೇನೆ. ಅದರೊಳಗೆ ಪ್ರಥಮ ಕಾಂಡ, ದ್ವಿತೀಯ ಕಾಂಡ, ತೃತೀಯ ಕಾಂಡ ಅನ್ನುವಂಥ ಕಾಂಡಗಳನ್ನು ಇಟ್ಟು ಜನಪದರು ಭಾವ ತುಂಬಿ ಹಾಡಿದ ಶರಣರ ನುಡಿಗಳನ್ನು ಸ್ತುತಿ ನುಡಿಗಳನ್ನಾಗಿ ಬಳಸಿಕೊಂಡು ಶಿವನ ಅಪ್ಪಣೆಯಿಂದ ಕೈಲಾಸದಿಂದ ನಂದೀಶ್ವರ ಅರಳಗುಂಡಿಗೆಯ ಕಂದನಾಗಿ ಅವತಾರವನ್ನು ತಾಳಿ ಶರಣಬಸವನಾಗಿ ನಾಮಕರಣವನ್ನು ಪಡೆದುಕೊಂಡು ಶರಣಬಸವರು ಬಾಲಲೀಲೆಯನ್ನು ತೋರುವುದರ ಮೂಲಕ ಅನಂತ ಲೀಲೆಗಳನ್ನು ಮಾಡ್ತಾ ಗೃಹಸ್ಥ ಧರ್ಮವನ್ನು ಸ್ವೀಕಾರ ಮಾಡಿ ಗುರುವಿನಿಂದ ಇಷ್ಟಲಿಂಗದ ಸಂಸ್ಕಾರವನ್ನು ಹೊಂದಿ ನಂಬಿದ ಭಕ್ತರಿಗೆ ಏನೆಲ್ಲ ಭಾಗ್ಯವನ್ನು ನೀಡಿರುವಂಥ ಸಮಗ್ರ ಇತಿಹಾಸವನ್ನು ಆ ತ್ರಿಪದಿಯ ಮಹಾಕಾವ್ಯದೊಳಗೆ ಅವ್ವ ಅವರು ಭಾಳ ಚಂದ ಅದನ್ನು ಎಣೆದು ತುಂಬಿಕೊಟ್ಟಾರೆ. ಆ ಗ್ರಂಥ ನೋಡೋದೇ ಒಂದು ಚಂದ, ಅದನ್ನು ಕೈಯಾಗಿ ಹಿಡ್ಕೊಳ್ಳೋದ ಒಂದು ಚಂದ. ನಾನಂತೂ ಆ ಕಾವ್ಯದ ಗ್ರಂಥ ನನ್ನ ಮಠಕ್ಕೆ ಬಂದ ತಕ್ಷಣವೇ ಬೆಳಗ್ಗೆ ಸ್ನಾನ ಮಾಡಿ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ಆ ಗ್ರಂಥವನ್ನು ಭಕ್ತಿಯಿಂದ ಕೈಯೊಳಗೆ ಹಿಡ್ಕೊಂಡು 2 ಕಣ್ಣುಗಳಿಗೆ ಹೊತ್ಕೊಂಡು ನನ್ನ ತಲೆ ಮೇಲೆ ಇಟ್ಕೊಂಡೆ. ಶರಣಪ್ಪನೇ ತನ್ನ ಪಾದವನ್ನು ನನ್ನ ತಲೆ ಮೇಲೆ ಇಟ್ಟಂಗಾತು. ಎಂಥ ಶರಣರು! 12ನೇ ಶತಮಾನದ ಬಸವಣ್ಣನವರನ್ನು ಬಿಟ್ಟರೆ ಅಷ್ಟೇ ಮಹತ್ವದ ಆದರ್ಶದ ಬದುಕನ್ನು ಬಾಳಿ ಬಸವನೇ ಶರಣಬಸವನಾಗಿ ದ್ವಿತೀಯ ಶಂಭುವಾಗಿ ಕಲಬುರಗಿಯನ್ನು ಕೈಲಾಸ ಮಾಡಿದ ಮಹಾನುಭಾವ ನಮ್ಮಪ್ಪ ಶರಣಬಸವೇಶ. ಶರಣಬಸವೇಶ ಶರಣಬಸವೇಶ. ಅಂತಹ ಮಹಾಮಹಿಮರ ಚರಿತ್ರೆಯನ್ನು ಪುರಾಣ ರೂಪದೊಳಗೆ ನಾವೆಲ್ಲ ಭಕ್ತಿಯಿಂದ ನಿತ್ಯ ಕೇಳ್ತಾ ಇದ್ದೇವೆ. ಜನನ ಆಗದೆ, ಅವತಾರ ಆಗದೆ ಶರಣರ ಚರಿತ್ರೆ ಮುಂದುವರಿಯೋದಿಲ್ಲ. ನನ್ನ ಕೈಗೊಂದು ಸಿಲೆಬಸ್ ಪುರಾಣ ಕೊಟ್ಟಾರ. ಅದು ಮಹಾಗಾವದ ಗುರುಲಿಂಗ ಕವಿಗಳು ರಚಿಸಿರುವಂಥ ಈ ಶರಣಬಸವರ ಪುರಾಣ. ಈ ಪುರಾಣದ ಮೊದಲನೆಯ ಸಂಧಿಯೊಳಗೆ ಅವರು ಪುರಾಣದ ಪರಂಪರೆ ಗುರುವನ್ನು ಸ್ತುತಿ ಮಾಡ್ತಾರೆ, ಜಗದೊಡೆಯ ಪರಮಾತ್ಮನನ್ನು ಸ್ತುತಿ ಮಾಡ್ತಾರೆ, ತಮಗೆ ಅನುಗ್ರಹ ಮಾಡಿರುವಂಥವ್ರನ್ನ ಸ್ತುತಿ ಮಾಡ್ತಾರೆ, ಹೆತ್ತವರನ್ನು ನೆನಪು ಮಾಡಿಕೊಳ್ತಾರೆ, ಬೇರೆ ಬೇರೆ ಕವಿ ಕುಲೋತ್ತಮರನ್ನು
ಸ್ಮರಣೆ ಮಾಡುವುದರ ಮೂಲಕ ಶರಣರನ್ನು, ಸಂತರನ್ನು, ಆಚಾರ್ಯರನ್ನು ಎಲ್ಲರನ್ನ ಸ್ಮರಣೆ ಮಾಡಿ ಎಲ್ಲರ ಅನುಗ್ರಹದ ಕೃಪೆ ನನ್ನ ಮೇಲಿರಲಿ, ಅವರೆಲ್ಲರ ಆಶೀರ್ವಾದದಿಂದ ಮಹಾದಾಸೋಹಿ ಶರಣ ಬಸವೇಶ್ವರರ ಪುರಾಣವನ್ನು ನಾನು ರಚನೆ ಮಾಡ್ತಾ ಇದ್ದೇನೆ. ಇಲ್ಲಿ ರಚನೆಯಾಗುವಂಥ ನುಡಿಗಳಿಗೆ ಅವರೆಲ್ಲರೂ ಕೂಡ ಶಕ್ತಿಯನ್ನು ನೀಡಲಿ. ನುಡಿಗಳು ಸುಲಲಿತವಾಗಿ, ತಾತ್ವಿಕವಾಗಿ, ಸತ್ಯವಾಗಿ, ಭಕ್ತಿಯಿಂದ ಮೂಡಿ ಬರಲಿ. ಇದನ್ನು ಕೇಳುವವರು ಧನ್ಯತೆಯಿಂದ ಪುಣ್ಯಾತ್ಮರಾಗಲಿ ಅನ್ನುವಂಥ ಭಾವದೊಂದಿಗೆ ಮೊದಲ ಸಂಧಿಯನ್ನು ಮುಕ್ತಾಯ ಮಾಡಿ, ಮುಂದಿನ ಸಂಧಿಯೊಳಗೆ ಶರಣಬಸಪ್ಪನವರು ಯಾವ ಕಾರಣಕ್ಕಾಗಿ ಮರ್ತ್ಯಲೋಕಕ್ಕೆ ಬಂದರು, ಇತಿಹಾಸ ಬೇಕಲ್ಲ. ಎಲ್ಲ ಪುರಾಣಗಳಲ್ಲಿ ಮಹಾತ್ಮರ ಚರಿತ್ರೆಯನ್ನು ಬಿಚ್ಚಿಡುವ ಪೂರ್ವದೊಳಗೆ ಅವರು ಜಗದ ಹಿತಾರ್ಥಕ್ಕಾಗಿ ಮರ್ತ್ಯಲೋಕಕ್ಕೆ ಅವತರಿಸಿರುವಂಥ ಸುಂದರವಾದ ಕಥನವನ್ನು ಪುರಾಣದಲ್ಲಿ ಬರ್ಕೊಂಡು ಬರ್ತಾರೆ. ಅಂಥ ಮಹಾಶರಣನ ಪುರಾಣವನ್ನು ಇವತ್ತು ನಾವು 4ನೇ ದಿನದಲ್ಲಿ ಅತ್ಯಂತ ಭಕ್ತಿಯಿಂದ ಮುಂದುವರಿತಾ ಶರಣನ ಪುರಾಣವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಇವತ್ತು ಗುರುಲಿಂಗ ಕವಿಗಳು ಬಹಳ ಸುಂದರವಾಗಿರುವಂಥ ಸಂದರ್ಭದ ಜೊತೆಗೆ ಶರಣಬಸಪ್ಪನವರ ಬದುಕಿನ ಸಚ್ಚರಿತ್ರೆಯನ್ನು ಆರಂಭ ಮಾಡ್ತಾರೆ. ಪುರಾಣದ ಸಂಪ್ರದಾಯದಂತೆ ನಮ್ಮ ಗಾಯಕರು ಪುರಾಣದ ನುಡಿಗಳನ್ನು ಓದ್ತಾರೆ. ಆ ನುಡಿಗಳು ಓದುವುದರ ಮೂಲಕ ಇಂದಿನ ಚರಿತ್ರೆಯನ್ನು ನಾವು ನೀವೆಲ್ಲ ಅತ್ಯಂತ ಭಕ್ತಿಯಿಂದ ಕೇಳೋಣ. ಇವತ್ತಿನ ಪ್ರಸಂಗ ಬಹಳ ಸುಂದರವಾದ ಪ್ರಸಂಗ. ದಿನವೂ ಇರ್ತದೆ, ಆದರೆ ದಿನ 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 ಅದು ಹೆಚ್ಚಗೋತ ಹೋಗ್ತದೆ, ಅದು ಬಹಳ ರುಚಿ ಹಾಕೋತ ಹೋಗ್ತದೆ, ಅದು ಬಹಳ ಹಣ್ಣು ಹಾಕೋತ ಹೋಗ್ತದೆ, ಅದು ಬಹಳ ಚಂದ ಮಾಕೋತ ಹೋಗ್ತದೆ. ಕೇಳುವುದೇ ಒಂದು ಭಾಗ್ಯ, ಹೇಳುವುದೇ ಒಂದು ಭಾಗ್ಯ. ನಾನಂತೂ ಇಷ್ಟು ಧನ್ಯತೆಯಿಂದ ಈ ಪವಿತ್ರವಾದ ಪುಣ್ಯ ವೇದಿಕೆಯನ್ನು ಬಳಸ್ಕೊಳ್ತೀನಲ್ಲ. ಇಷ್ಟು ವರ್ಷ ನಾಡಿನ ತುಂಬ ಹೇಳಿರಬಹುದು, 25 ಕಡೆ ನಾ ಹೇಳಿರಬಹುದು. ಆದರೆ ನನ್ನೊಳಗಿರುವ ಭಾವಭಕ್ತಿ ಏನು ಅಂದ್ರೆ, ನಿತ್ಯವೂ ಲಕ್ಷೋಪಲಕ್ಷ ಜನ ಭಕ್ತಾದಿಗಳು ನೀವು ಶರಣಬಸಪ್ಪ ನಮ್ಮಪ್ಪ ಅಂತ ತಿಳ್ಕೊಂಡು ಹೆಂಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ನಿಮ್ಮ ಭಾವಭಕ್ತಿಯನ್ನು ಅರ್ಪಣೆ ಮಾಡ್ತೀರಿ, ಹಂಗೆ ನನ್ನ ಜೀವನದೊಳಗೆ ಒಂದು ಧನ್ಯತೆಯ ಪುಣ್ಯದ ಕ್ಷಣ ಯಾವುದು ಅಂದ್ರೆ, ಪುಣ್ಯಾತ್ಮನ ಸಮಾಧಿ ಸ್ಥಾನದ ಈ ಪವಿತ್ರವಾದ ಪುಣ್ಯದಾಲಯದೊಳಗೆ ಆ ಮಹಾಮಹಿಮನ ಚರಿತ್ರೆಯನ್ನು ಹೇಳುವಂಥ ಭಾಗ್ಯ ಸಿಕ್ಕದಲ್ಲ. ಇದು ನಿಜವಾಗಲೂ ಕೂಡ ನನ್ನ ಬದುಕಿನ ಸೌಭಾಗ್ಯ, ನನ್ನ ಬದುಕಿನ ಬಹಳ ದೊಡ್ಡ ಪುಣ್ಯ ಇದು. ಇಂಥ ಪುಣ್ಯಸ್ಥಾನದೊಳಗೆ ಆ ಮಹಾತ್ಮನ ಚರಿತ್ರೆಯನ್ನು ನಾವೆಲ್ಲ ಇವತ್ತು 4ನೇ ದಿನದಲ್ಲಿ ಮುಂದುವರಿತಾ ಭಕ್ತಿಯಿಂದ ಈಗ ಶ್ರವಣ ಮಾಡ್ತೇವೆ. ನಮ್ಮ ಗಾಯಕರು ಆ ನುಡಿಗಳನ್ನು ಓದ್ತಾರೆ. ಶಿವಸಾಂಬಜೇ ನಮಃ ಪಾರ್ವತೀಶ್ವರ ಮಹಾದೇವ. ಶರಣಬಸವೇಶ್ವರ ಮಹಾರಾಜ್ ಕಿ. ಕೋರ್ಟಿನಲ್ಲಿ ಬಂಧನ ಪರಮಶಿವ ಭಜನ ನೈಪುಣ್ಯ ಸಿತಕಾಯ ಪಾಪಹರಜಿತ ಮಾಯ ತಾಪಸೋತ್ತಮ ತಾಮರಸ ಜಾತ ಜಾತ ಭವಲೋಪ ವೀಣಾಕರದರು ಕೋಪ ವಿರಹಿತ ರಮ್ಯಮಾಪ ಸಕಧ್ಯಾನ ಸಲ್ಲಾಪ ಸದ್ಗುಣಗೇ ತಾಪಹರಗತ ಮೋಹ ಶ್ರೀ ಪರಮನಾರದಂ ಕಲಹ ವಿಶಾರದಂ ಸಾರಸಭೆಗೆ
ಎಲ್ಲಿಂದ ಬಂದೇ ನಾರದ ಮರ್ತ್ಯಲೋಕದಿಂದ ಅಲ್ಲಿಯ ವಿಶೇಷವೇ ಪೇಳಲಾರೆ ಮಾರದಲ್ಲಣನೇ ಅದೇಂ ಕಾರಣ ಪವಿತ್ರ ನುಡಿಯಲಂಜುವೆ ನಂಜುಗಳನೆಲ್ದನು ಬಲ್ಲಘನೇ ಮರ್ತ್ಯದೊಳಗೆ ನೇರನು ಗೈವರದನೆಲ್ಲ ಬಿನಿತುಳಿಯದಂತು ಸುರು ಅಂಜಬೇಡೆನಲು ಸೊಲ್ಲಿದನು ಕಣ್ಗಂಡುದೆಲ್ಲವೋ ಹುಲ್ಲರಗ ಮಲ್ಲರ ದುರಾಚಾರವೋ ಗುರುಲಿಂಗ ನಿಂದೆ ಗುರುಲಿಂಗ ಭಜಕರ ನಿಂದ್ಯ ಚರವರ ನಿಂದೆ ಚರಚರಣ ಭಜಕರ ನಿಂದ್ಯ ವರ ವಿಭೂತಿ ರುದ್ರಾಕ್ಷಿ ನಿಂದ್ಯಮಂ ಅವಧರಿಸಿ ಚರಿಪರ ನಿಂದ್ಯ ಶಿವಮನು ನಿಂದ್ಯವೋ ಚರಪದೋದಕದ ಮೇಲ್ ವರಪ್ರಸಾದದ ನಿಂದ್ಯ ನಿರ್ದಮಗೊಳ್ಳುತ್ತಿರುವವರ ನಿಂದ್ಯವಂ ಬಿಡದೆ ದುರುಳರಿ ಪರಿಯಷ್ಟ ವರ್ಣ ಪಂಚಾಚಾರವ ನಿಂದಿಪರು ಪುರಮಾರಣ ಪುರಮಾರಣ ಮಾಡಿ ಅರಿಯರು ಲಿಂಗ ಪೂಜೆ ನಿನ್ನಯ ನಾಮ ಹಾಡಿ ಅರಿಯರು ವಿಭೂತಿ ರುದ್ರಾಕ್ಷಿ ಭಕ್ತಿಯಂ ಸೂಡಿ ಅರಿಯರು ದಿವ್ಯ ಗುರುಚರಣ ಕೊಂಡಾಡಿ ಅರಿಯರ ಮಾಡಬಲ್ಲರು ಮಾರಿ ಮಾಸಣಿಗಳ ಪೂಜೆ ಕೊಂಡಾಡಬಲ್ಲರು ಮೂರ್ಖ ಧನಿಕ ಸೂಳೆಯರ ಗುಣಗಾನ ಹಾಡಬಲ್ಲರು ಹಾಡುರಗಳ ಪದ ಲಿಂಗವೀಣ ಕೋಡಿಗಳು ಕೋಡಿಗಳು ಶಿವಸಾಂಬಜೇ ನಮಃ ಪಾರ್ವತೀಶ್ವರ ಮಹಾದೇವ್ ಶರಣಂ ಸಮೇಶ್ವರ ಮಹಾರಾಜ್ ಕೀ. ಈ ಪುರಾಣವನ್ನು ರಚನೆ ಮಾಡಿರುವಂಥ ಗುರುಲಿಂಗ ಕವಿಗಳು ಶರಣ ಬಸವರ ಚರಿತ್ರೆಯನ್ನು ಕೈಲಾಸದಿಂದ ಆರಂಭ ಮಾಡ್ತಾರೆ. ಪುರಾಣದ ಪರಂಪರೆ ಇದು. ಅದಕ್ಕಾಗಿಯೇ ನಾನು ಪ್ರಾರಂಭದಲ್ಲಿ ಈ ಶಬ್ದವನ್ನು ಬಳಸಿಕೊಂಡೆ. ಪುಣ್ಯದಾಲಯ ಪೃಥ್ವಿ. ಯಾವ ಮಹಾತ್ಮರ ಚರಿತ್ರೆಗಳು ಕೂಡ ಪುರಾಣ ರೂಪದಲ್ಲಿ ಕೈಲಾಸದಿಂದ ಆರಂಭವಾದರೂ ಕೂಡ ಈ ನೆಲವನ್ನು ಕೈಲಾಸ ಮಾಡಿದವರು ಶರಣರು. ಕಾಯವೇ ಕೈಲಾಸ ಅಂತ ಹೇಳಿದವರು ಶರಣರು. ಅದರೊಟ್ಟಿಗೆ ಕಾಯಕವೇ ಕೈಲಾಸ ಅಂತ ಹೇಳಿದವರು ಶರಣರು. ಒಂದಿಷ್ಟು ಸತ್ಯತೆಯ ಮಾತುಗಳ ಜೊತೆಗೆ ಇಂದಿನ ಅದ್ಭುತವಾದ ಚರಿತ್ರೆಯನ್ನು ನಾವೆಲ್ಲ ಶ್ರವಣ ಮಾಡ್ತೇವೆ. ಈ ಜಗತ್ತು
ಪಂಚಭೂತಗಳಿಂದ ನಿರ್ಮಾಣವಾಗಿರುವಂಥ ಜಗತ್ತು. ಪೃಥ್ವಿ, ಅಪ್, ತೇಜು, ವಾಯು, ಆಕಾಶ. ಮಣ್ಣು, ನೀರು, ಗಾಳಿ, ಬೆಂಕಿ, ಬಯಲು. ಇದು ಪಂಚಭೂತಗಳ ಸಂಗಮ ಈ ಜಗತ್ತು. ಇಂತಹ ಪಂಚಭೂತಗಳಿಂದ ನಿರ್ಮಾಣವಾಗಿರುವಂಥ ಜಗತ್ತಿಗೆ ಮೂಲ ಶಕ್ತಿಗಳು ಎರಡು. ನಮ್ಮ ಪೂರ್ವಜರು ಈ ಎಲ್ಲ ಶಾಸ್ತ್ರಗಳನ್ನು ಆದಿಕಾಲದಿಂದ ಭಾರತೀಯ ಧರ್ಮಶಾಸ್ತ್ರಗಳಲ್ಲಿ ಅದನ್ನು ನಮಗೆಲ್ಲ ಸೂಕ್ಷ್ಮವಾಗಿ ಅರಿತುಕೊಂಡು ಆ ನುಡಿಗಳನ್ನು ನಮಗೆಲ್ಲ ಕೊಟ್ಟು ಹೋಗಿದ್ದಾರೆ. ಈ ಜಗತ್ತು ಶಿವ ಶಕ್ತಿಗಳ ಮಹಾಸಂಗಮ. ಇದು ಒಂದನ್ನು ಬಿಟ್ಟು ಒಂದಿಲ್ಲ. ಇಷ್ಟೆಲ್ಲ ಬೆಳಕನ್ನು ಕಾಣ್ತೇವೆ. ಇಲ್ಲಿ ಮೇಲೆ ಫ್ಯಾನ್ ತಿರುಗ್ತಾ ಇದೆ. ನನ್ನ ಮುಂದೆ ಒಂದು ಮೌತ್ ಪೀಸ್ ಇದೆ. ಇದಕ್ಕೊಂದು ವೈರ್ ಕನೆಕ್ಟ್ ಆಗಿದೆ. ಅಲ್ಲಿ ಒಂದು ಆಂಪ್ಲಿಫೈಯರ್ ಅಂತ ಇಟ್ಕೊಂಡು ಕೂತಿದ್ದಾರೆ. ಅದನ್ನೊಬ್ಬರು ಆಪ್ರೇಟ್ ಮಾಡ್ತಾರೆ. ಇಲ್ಲೊಂದೆರಡು ಬಾಕ್ಸ್ ಇಟ್ಟಿದ್ದಾರೆ. ಅಲ್ಲೆಲ್ಲ ಬಾಕ್ಸ್ಗಳನ್ನು ಕಟ್ಟಿದ್ದಾರೆ. ಇಡೀ ಕ್ಷೇತ್ರದ ತುಂಬ ಲೌಡ್ ಸ್ಪೀಕರ್ಗಳನ್ನು ಕಟ್ಟಿದ್ದಾರೆ. ನಾನು ಮಾತಾಡಿದ ಮಾತುಗಳನ್ನೆಲ್ಲ ಇದು ಗ್ರಹಿಸ್ತದೆ, ಅಲ್ಲಿ ತೆಗೆದುಕೊಂಡು ಹೋಗ್ತದೆ, ಅಲ್ಲಿಂದ ಎಲ್ಲ ಕಡೆ ಹೊರಗೆ ಬಿಡ್ತದೆ. ಇದೆಲ್ಲ ನಡೀಬೇಕು ಅಂದ್ರೆ ಇದಕ್ಕೊಂದು ಶಕ್ತಿ ಬೇಕು. ಅದಕ್ಕೇನಂತೇವೆ ನಾವು? ಇಂಗ್ಲೀಷಿನೊಳಗೆ ಕರೆಂಟ್. ನಾವು ನೀವು ಆಡುವ ಭಾಷೆಯೊಳಗೆ ವಿದ್ಯುತ್. ಆ ಕರೆಂಟ್ ಇದ್ದಾಗ ಮಾತ್ರ ಇದು ಕೆಲಸ ಮಾಡ್ತದೆ. ಇದು 1,00,000 2 ಲಕ್ಷ ರೂಪಾಯಿ ಕಿಮ್ಮತ್ತಿನ ಸೆಟ್ ಇರಬಹುದು, ನಿಜ. ಈ ಸೆಟ್ಟು ವರ್ಕ್ ಮಾಡಬೇಕಂದ್ರೆ ಇದರೊಳಗೆ ಕರೆಂಟ್ ಪಾಸ್ ಆಗಬೇಕು. ಕರೆಂಟ್ ಇದ್ದಾಗ ಮಾತ್ರ ಇದು ವರ್ಕ್ ಮಾಡ್ತದೆ. ಹಾಗೆ ಇದು ಒಂದು ಸೆಟ್. ಇದು ಪಂಚಭೂತಗಳಿಂದ ನಿರ್ಮಾಣವಾಗಿರುವಂಥ ಮನುಷ್ಯನ ಶರೀರ, ಈ ಫಿಸಿಕಲ್ ಬಾಡಿ. ಇದು ನೋಡಬೇಕು ಅಂದ್ರೆ, ಇದು ಮಾತಾಡಬೇಕು ಅಂದ್ರೆ, ಇದು ಉಸಿರಾಡಬೇಕು ಅಂದ್ರೆ, ಇದು ಕೆಲಸವನ್ನು ಮಾಡಬೇಕು ಅಂದ್ರೆ, ಇದು ವಿಚಾರ ಮಾಡಬೇಕು ಅಂದ್ರೆ, ಇದು ದುಡಿಬೇಕು ಅಂದ್ರೆ, ಇದು ಕೈಯೊಳಗಿದ್ದ ರೊಕ್ಕ ನೋಟು ಎಣಿಸಬೇಕು ಅಂದ್ರೆ, ಇದು ಬಾಳೆ ಮಾಡಬೇಕು, ಪ್ರಪಂಚ ಮಾಡಬೇಕು ಅಂದ್ರೆ ಇದರೊಳಗೂ ಒಂದು ಕರೆಂಟ್ ಇರಬೇಕು. ಕರೆಂಟ್ ಅದ ಅಂತ ಮಹಂತ ಸ್ವಾಮಿಗಳು ಮಾತಾಡಕತ್ಯಾರ. ನೀವು ಚಂದ ಕೂತ್ಕೊಂಡು ಗೋಣ ಹಾಕಿ ಕೇಳಾಕತ್ತೀರಿ. ಇದ್ದ ಕರೆಂಟ್ ಆಫ್ ಆತು ಅಂದ್ರೆ ಇಲ್ಲಿ ನಾ ಬೀಳ್ತೀನಿ, ಅಲ್ಲಿ ನೀವು ಬೀಳ್ತೀರಿ. ಕರೆಂಟ್ ಹೆಂಗದ ತೋರಿಸ್ರಿ ಅಂದ್ರೆ, ಕರೆಂಟ್ ನೋಡಿದವ್ರು ಯಾರದೀರಿ? ಯಾರು ಇದ್ದೀರಿ? ಅದು ಇದ್ದಿದ್ದು ಸುಳ್ಳೇನು? ಭಾಳ ತಲೆ ಕೆಟ್ಟವೇನಾದರೂ ಕೇಳಿದರೆ ಮುಟ್ಟಿ ನೋಡೋ ಮಗನ ಅಂತ ಹೇಳಬೇಕಾಕೈತಿ. ಮುಟ್ಟಿ ನೋಡು, ಕರೆಂಟ್ ಹೆಂಗದ ಗೊತ್ತಾಗ್ತದೆ. ನಿನ್ನ ಇಲ್ಲದಂಗೆ ಬಾಡ್ತದೆ. ಮುಟ್ಟಿ ನೋಡಕ್ಕೆ ಹೋಗು, ಹಿಡಿದು ನೋಡು. ಒಂದು ಸಲ ಹೊಡಿತು ಅಂದ್ರೆ ಕಾಗಿ ಬಣ್ಣ ಬರ್ತದೆ ನಿನಗೆ. ಅದಿದ್ರೆ ಇದು ನಡೀತದೆ. ಇದರೊಳಗೆ ಪಂಚಭೂತಗಳಿಂದ ನಿರ್ಮಾಣವಾದ ಶರೀರ ಇದು. ಇದರೊಳಗೆ ಮಣ್ಣದ, ಇದರೊಳಗೆ ನೀರದ, ಇದರೊಳಗೆ ಗಾಳಿ ಅದ, ಇದರೊಳಗೆ ಜಠರಾಗ್ನಿ ಅಗ್ನಿ ಅದ, ಇದರೊಳಗೆ ಬೈಲದ. ಈ 5ಕ್ಕೂ ಸಾಕ್ಷಿಯಾಗಿ ಒಳಗೆ ಪರಮಾತ್ಮ ಆತ್ಮನಾಗಿ ಕುಂತಾನ ಅಂತ ಇದು ಕೆಲಸ ಮಾಡ್ತದೆ. ಇದು ಕೆಲಸ ಮಾಡ್ತದೆ. ಇದು ಗುಡಿಗೆ ಬರ್ತದೆ, ಶರಣಪ್ಪಗ ಹಣಿ ಹಚ್ಚಿ ನಮಸ್ಕಾರ ಮಾಡ್ತದೆ, ಕಾಯಿ ಒಡಿಸ್ಕೋತದ, ಒಳ್ಳೆ ಮನೆಗೆ ಹೋಗ್ತೈತಿ. ಒಳಗಿದ್ದಾವ ಶರಣಬಸಪ್ಪ ಹೋದಂದ್ರೆ, ಹೋದಂದ್ರೆ ಎಲ್ಲಿ ಗುಡಿ, ಎಲ್ಲಿ ದರ್ಶನ? ನಿಮ್ಮ ದರ್ಶನ ಮಾಡಕ್ಕೆ ಮಂದಿ ಭಾಳ ಬರ್ತಾರೆ ಕಾಯಿ ಹಿಡ್ಕೊಂಡು. ಕೊನೆ ಕಾಯಿ ಹೊಡ್ಯಾಮ ಹೊಂಟಾನ
ಕೊನೆ ಜಾತ್ರೆ, ಹೌದಲ್ರಿ? ಇದು ಪ್ರಾಕೃತಿಕ ಸತ್ಯ ಅದ. ಇದು ಜೀವ ವಿಜ್ಞಾನ ಅಂತಾರೆ ಇದಕ್ಕೆ. ಇದು ತಿಳಿಬೇಕು ನಮಗೆ. ಇದು ತಿಳಿತು ಅಂದ್ರೆ ಆಧ್ಯಾತ್ಮ ತಿಳಿತದ. ಆತ್ಮದ ಅರಿವು ಬರದೆ ಆಧ್ಯಾತ್ಮ ಯಾರಿಗೂ ಅರ್ಥ ಆಗೋದಿಲ್ಲ. ನಾವು ಜೀವನ ಹೆಂಗೆ ಮಾಡಾಕತ್ತೀವಿ ಅಂದ್ರೆ ರೊಕ್ಕದ ಮೇಲೆ ನಮ್ಮ ಜೀವನ ನಡೆದದಂತ ಭಾಳ ಜನ ಹಿಂಗೆ ಹುಚ್ಚಿನಾಗ ಬದುಕ್ತಾರೆ. ಇನ್ನೂ ಕೆಲವರು ಅಧಿಕಾರದ ಮೇಲೆ ನಡೆದದಂತ ಬಹಳ ಮಂದಿ ತಿಳ್ಕೊಂಡಾರ. ಇನ್ನೂ ಕೆಲವರು ನಮ್ಮ ದೇಹದಿಂದ ಕೆಲಸ ನಡೆದಂತ ಬಹಳ ಮಂದಿ ತಿಳ್ಕೊಂಡಾರ. ಹುಚ್ಚಪ್ಪ, ನಿನ್ನೊಳಗಿರುವ ಆತ್ಮ ಚೈತನ್ಯದ ಮೂಲಕ ನಿನ್ನ ಜೀವನ ನಡೀತದೋ. ಪ್ರಾಕೃತಿಕ ಸತ್ಯ, ಕರೆಂಟು, ನಿನ್ನೊಳಗ ಆತ್ಮ, ಇದೆಲ್ಲದಕ್ಕೂ ಮೂಲ ಸತ್ಯವಾಗಿರುವಂಥ ಒಂದು ಅದ್ಭುತವಾದ ಸತ್ಯ ಅದ. ಅದನ್ನು ಜಗತ್ತಿನೊಳಗೆ ಎಲ್ಲ ಮಹಾತ್ಮರೂ ಒಪ್ಪುಗೊಂಡಾರ. ಈ ಜಗತ್ತು ಶಿವ ಶಕ್ತಿಗಳ ಸಂಗಮ. ಕರೆಂಟಿನೊಳಗೆ ಪ್ಲಸ್ಸು ಮೈನಸ್ಸು ಅಂತ ಇರ್ತದ್ರಿ. ಅದು ಎರಡು ಇದ್ರೆ ಕೆಲಸ ನಡೀತದೆ, ಒಂದಿದ್ರೆ ನಡೆಯಂಗಿಲ್ಲ. ಎರಡು ಕೂಡೇ ಅದು. ಹಂಗೆ ಈ ಜಗತ್ತಿನೊಳಗೆ ಎರಡು ಕೂಡ್ಯದ. ಪ್ರಕೃತಿ ಮತ್ತು ಪುರುಷ ಅಂತ ಕರಿತೀವಿ ಅದಕ್ಕೆ. ಪುರುಷನನ್ನೇ ಪುರಾಣದ ಚರಿತ್ರೆಗಳಲ್ಲಿ ಅವರೇನು ತಿಳ್ಕೊಂಡಿದ್ರು ಅದಕ್ಕೊಂದು ರೂಪವನ್ನು ಕೊಟ್ಟರು. ಪುರುಷನನ್ನು ಶಿವ ಅಂತ ಚಿತ್ರಿಸಿದರು, ಪ್ರಕೃತಿಯನ್ನು ಶಿವೆ ಅಂತ ಚಿತ್ರಿಸಿದರು. ಅವರನ್ನೇ ಶಿವ ಮತ್ತು ಪಾರ್ವತಿ ಅಂತ ಸುಂದರವಾದ ಕಥೆಯನ್ನು ಎಣೆದರು. ಭಾಳ ಚಂದದು. ಕಥೆಗಳನ್ನು ಕೇಳಬೇಕು, ಅನ್ನಬಾರ್ದು. ಅನ್ನೋ ಮಂದಿ ಭಾಳ ಹೆಚ್ಚಾಗ್ಯಾರ ಈಗ. ಏನೆಲ್ಲ ಹೋಗಿ ಇವರು ಅಡ್ಡಾಡಿ ಕೈಲಾಸ ಸ್ವರ್ಗ ಎಲ್ಲ ನೋಡಿಕೊಂಡು ಟೂರ್ ಮಾಡಿ ಬಂದಾರೇನೋ ಅನ್ನಂಗೆ ಮಾತಾಡ್ತಿರ್ತಾರೆ. ಕೆಲವುಗಳನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ನಮ್ಮ ಶರಣರು 12ನೇ ಶತಮಾನದ ಮಹಾನುಭಾವರು ಬಹಳ ದೊಡ್ಡ ಜ್ಞಾನಿಗಳು. ಅವರಷ್ಟು ಸಹಜವಾದ ಸತ್ಯವನ್ನು ಕಂಡುಕೊಂಡು ಸತ್ಯವನ್ನು ಸಾರಿದವರು ಇಡೀ ವಿಶ್ವದೊಳಗೆ ಸಿಗೋದಿಲ್ಲ. ನಿಮಗೆ ಬರೆದಿಟ್ಕೋರಿ, ಇದು ಸಿಗೋದೇ ಇಲ್ಲ. ಶರಣರು ಕೊಟ್ಟ ವಚನ ಫಿಲಾಸಫಿ ಭಾಳ ಅದ್ಭುತ. ಸಂದರ್ಭಕ್ಕೆ ನಿಮ್ಮ ತಲೆಯಾಗಿ ಕೊಡ್ತೀನಿ ಕೆಲವು ಮಾತು. ಪುರಾಣದ ಕಲ್ಪನೆಯೊಳಗೆ ಕೈಲಾಸದೊಳಗೆ ಶಿವ ಮತ್ತು ಪಾರ್ವತಿ ಅವರಿಬ್ಬರು ಸತಿ ಪತಿಗಳು, ಗಂಡ ಹೆಂಡತಿ. ಪ್ರಪಂಚ ನಡೆದದಿಲ್ರಿ. ಗಂಡ ಹೆಂಡತಿ ಇಲ್ದ ಪ್ರಪಂಚ ನಡೀತದೇನು? ಎಲ್ಲದೂ ನಿರಾಕಾರ ಆಗಿತ್ತು ಅಂದ್ರೆ ನಮ್ಮದು ನಿಮ್ಮದು ಏನು ಕೆಲಸ? ಇಲ್ಲೇನು ಕೆಲಸ ಇತ್ತು ಭೂಮಿ ಮ್ಯಾಗ? ವಿಚಾರ ಮಾಡ್ರಿ. ಸಗುಣ ನಿರ್ಗುಣ, ಸಾಕಾರ ನಿರಾಕಾರ, ಶೇಶ್ವರ ನಿರೇಶ್ವರವಾದ ಅನ್ನುವಂಥ ವಾದಗಳು ಕೂಡ ಈ ನಾಡಿನ ಧಾರ್ಮಿಕ ಆಧ್ಯಾತ್ಮದ ಇತಿಹಾಸದೊಳಗದಾವ. ಅವುಗಳನ್ನು ಅಧ್ಯಯನ ಮಾಡಿದರೆ ಗೊತ್ತಾಗ್ತದೆ ಅದರ ಪೂರ್ಣ ಸತ್ಯ. ನೋಡಿ, ಕೈಲಾಸದೊಳಗೊಂದು ಸುಂದರವಾದ ಕುಟುಂಬ. ಹೆಂಗೆ ನಾವು ಕುಟುಂಬವನ್ನು ಕಟ್ಟಿಕೊಂಡು ಮರ್ತ್ಯಲೋಕದೊಳಗೆ ಮಾನವರು ಬದುಕನ್ನು ಕಳೀತೇವೆ, ಹಂಗೆ ಶೈವ ಪರಂಪರೆಯ ಮೂಲಿಗರು ಅದಕ್ಕೊಂದು ಕೈಲಾಸ ಅನ್ನುವಂಥ ಒಂದು ಸುಂದರ ಕಲ್ಪನೆಯ ಮೂಲಕ ಅಲ್ಲೊಂದು ಕುಟುಂಬ, ಶಿವ ಪಾರ್ವತಿ, ಅವರಿಗೊಂದೆರಡು ಮಕ್ಕಳು, ಅಲ್ಲಿ ದೇವಗಣ ಋಷಿಗಣ ಮತ್ಯಾವುದೋ ಎಲ್ಲ ಸಮೂಹಗಳ ಮಧ್ಯದೊಳಗೆ ಬದುಕನ್ನು ಕಳೆಯುವಂಥ ಚಿತ್ರಣಗಳನ್ನು ಕೊಡ್ತಾರೆ. ಯಾಕೆ ಅಂದ್ರೆ ನಾವು ಮರ್ತ್ಯಲೋಕದೊಳಗೇನು ಮನುಷ್ಯರಾಗಿ ಬದುಕ್ತೇವಲ್ಲ, ನಮ್ಮದು ಒಂದು ಮನುಷ್ಯಗಣ. ಇದು ಮನುಷ್ಯಗಣದೊಳಗೆ ಕೂಡ ಕೆಟ್ಟ ಕೆಲಸವನ್ನು ಮಾಡುವವರನ್ನು ರಾಕ್ಷಸಗಣ ಅಂತ ಕರೀತಾರೆ. ಮನುಷ್ಯರ ರೂಪದೊಳಗೆ ಇರ್ತಾರೆ, ಮಾಡಬಾರ್ದನ್ನು ಮಾಡ್ತಾರೆ. ಅದನ್ನು ಕರೆದಾರ. ಅಲ್ಲಮ ಪ್ರಭುದೇವರು ಎಂಥ ಅದ್ಭುತ ಜ್ಞಾನಿ ಅಂದ್ರೆ, ಸಿದ್ದೇಶ್ವರ ಅಪ್ಪ ಅವರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು. ಬಿಜಾಪುರದ ಜ್ಞಾನ ಯೋಗಾಶ್ರಮದ ನಡೆದಾಡುವ ದೇವರಾಗಿ ಈ ನಾಡಿಗೆ ಜ್ಞಾನದ ಬೆಳಕನ್ನು ಚೆಲ್ಲಿರುವಂಥ ಸಿದ್ದೇಶ್ವರ ಅಪ್ಪ ಅವರು ಅಲ್ಲಮ ಪ್ರಭುದೇವರ ವಿಷಯ ಬಂದಾಗ
ಅವರು ಯಾವಾಗಲೂ ಹೃದಯ ತುಂಬಿ ಹೇಳುವ ಒಂದು ಮಾತಿತ್ತು, ಅಲ್ಲಮ ಪ್ರಭುದೇವರಂಥ ಮಹಾನುಭಾವರು ವಿಶ್ವದ ಇತಿಹಾಸದಲ್ಲಿನೇ ಸಿಗೋದಿಲ್ಲ, ಅಂಥ ಪರಮಜ್ಞಾನಿಗಳು ಅಲ್ಲಮ ಪ್ರಭುದೇವರು ಅಂತ ಸಿದ್ದೇಶ್ವರಪ್ಪ ಅವರು ಹೇಳ್ತಿದ್ರು. ನೋಡಿ, ಕೈಲಾಸ ವೈಚಾರಿಕವಾಗಿ ಇಲ್ಲ ಅಂದರೆ ಜಗಳ ಶುರುವಾಗ್ತಾವೆ, ಹೌದಿಲ್ರಿ? ಅದನ್ನು ನಂಬಿದವ್ರು ಯಾಕೆ ಬಿಡ್ತಾರೆ? ಮಳ್ಳ ನಿನಗಿರ್ಲಿಕ್ಕಿಲ್ಲ, ನನಗೈತಂತ ನಾವು ವಾದ ವಿವಾದ ವಿತ್ತಂಡವಾದ, ಇದರಿಂದ ಏನೂ ಸುಖ ಸಿಗೋದಿಲ್ಲ. ತತ್ವದಿಂದ ಸುಖ ಸಿಗ್ತದೆ, ಸತ್ಯತೆಯಿಂದ ಸುಖ ಸಿಗ್ತದೆ. ನೋಡಿ, ಅಲ್ಲಮ ಪ್ರಭುದೇವರು ಒಂದು ವಚನ, ನಾನು ಸಹಜ ವಚನಗಳ ಮೇಲೆ ಕಣ್ಣಾಡಿಸುವಾಗ ಅಲ್ಲಮರ ಈ ವಚನ ನನಗೆಷ್ಟು ಪರಿಣಾಮ ಮಾಡಿತು ಅಂದ್ರೆ, ಎಂಥ ಜ್ಞಾನಿಗಳು ಅಲ್ಲಮರು. ಸಾರೇ ಸಗಟವಾಗಿ ಕೈಲಾಸ ಇಲ್ಲ ಅಂತ ಅವರು ಅಲ್ಲಗಳಿಲಿಲ್ಲ. ನೋಡ್ರಿ, ಒಬ್ಬರು ಒಂದು ಗೆರೆ ಎಳೆದಾರ. ಸ್ಪರ್ಧೆ ಏನು ಅಂದ್ರೆ, ಆ ಗೆರೆಯನ್ನು ಕೆಡಿಸಲಾರ್ದಂಗೆ ಇನ್ನೊಂದು ಗೆರೆ ಎಳಿಬೇಕು. ಮತ್ತೊಬ್ಬಂದು ಕೆಡಿಸಿದ್ರೆ ಜಗಳ ಆಗ್ತದೆ, ನಂದ್ಯಾಕೆ ಕೆಡಿಸಿದಿ ಅಂತ ನಾವು. ಆದರೆ ಇನ್ನೊಂದು ಗೆರೆ ಎಳೆಯುವ ಎಷ್ಟು ಬುದ್ಧಿವಂತ ಇರಬೇಕು ಅಂದ್ರೆ, ಅವರೇನು ಮೊದಲು ಎಳೆದಾರಲ್ಲ ಅದಕ್ಕಿಂತ ಉದ್ದು ಎಳೆದು ಬಿಟ್ಟರು ಮುಗ್ದ ಹೋತು, ಜಗಳನೇ ಇಲ್ಲ. ಅವನ ಗೆರೆನೂ ಇರ್ತದೆ, ಇವಂದು ಇರ್ತದೆ. ಆದ್ರೆ ದೊಡ್ಡದು ಯಾವುದು ಕಾಣುತ್ತೆ, ಅದಕ್ಕಿಂತ ಇದ ದೊಡ್ಡದು ಕಾಣುತ್ತೆ. ಅಂದರೆ ಎಷ್ಟು ಸೂಕ್ಷ್ಮಮತಿಗಳಿದ್ರು ನಮ್ಮ ಶರಣರು ಅನ್ನೋದು ಕೇಳ್ತೀನಿ. ಕೈಲಾಸದ ಕುರಿತಾಗಿ, ದೇವನ ಕುರಿತಾಗಿ, ಶಿವನ ಕುರಿತಾಗಿ ಪುರಾಣದ ಸತ್ಯವನ್ನು ಹೇಳ್ಕೋತಾ ಬಂದು ಕೊನೆಗೊಂದು ಸತ್ಯವನ್ನು ಬಿಚ್ಚಿಡ್ತಾರ ಅಲ್ಲಮ ಪ್ರಭುದೇವರು. ಭಾಳ ಚಂದದ, ಕೇಳ್ರಿ. ನೀವು ಕೇಳದೇ ಇರುವ ವಚನ ಇದು, ಭಾಳ ಅರ್ಥಪೂರ್ಣವಾದ ವಚನ. ಅಲ್ಲಮ ಪ್ರಭುದೇವರು ಹೇಳುತ್ತಾರೆ, ರುದ್ರನೆಂಬಾತನೊಬ್ಬ ಗಣೇಶ್ವರನು. ಶಿವನನ್ನು ರುದ್ರ ಅಂತನೂ ನಾವು ಕರೀತೇವೆ. ನೋಡಿ ಎಷ್ಟು ಚಂದ ಬರೀತಾರೋ. ರುದ್ರನೆಂಬಾತನೊಬ್ಬ ಗಣೇಶ್ವರನು, ಭದ್ರನೆಂಬಾತನೊಬ್ಬ ಗಣೇಶ್ವರನು, ಶಂಕರನೆಂಬಾತನೊಬ್ಬ ಗಣೇಶ್ವರನು, ಶಶಿಧರನೆಂಬಾತನೊಬ್ಬ ಗಣೇಶ್ವರನು. ಪುರಾಣದ ಗಣಾಧೀಶ್ವರರು ಇವರೆಲ್ಲ ಹೇಳ್ಕೋತ ಹೊಂಟಾರ ಪ್ರಭುದೇವರು. ಶಶಿಧರನೆಂಬಾತನೊಬ್ಬ ಗಣೇಶ್ವರನು, ಪೃಥ್ವಿಯೇ ಪೀಠ. ನೋಡಿ, ಈ ಜಗತ್ತೇ ಪೃಥ್ವಿಯೇ ಪೀಠ, ಆಕಾಶವೇ ಲಿಂಗ. ಅವರ ಆಲೋಚನೆ ನೋಡಿ ಹೆಂಗದ. ಪೃಥ್ವಿಯೇ ಪೀಠ, ಆಕಾಶವೇ ಲಿಂಗ, ಅಂತಾತನೊಬ್ಬ ಗಣೇಶ್ವರನು. ಈ ರೀತಿ ಪೀಠವನ್ನು ಮಾಡಿ ತಾನೇ ಲಿಂಗ ಸ್ವರೂಪನಾಗಿ ಕುಂತವನು ಒಬ್ಬ ಗಣೇಶ್ವರನು. ಪುರಾಣದ ಕಥೆಗಳು ಪಂಚವಿಂಶತಿ ಲೀಲೆಗಳು ಅಂತ ಬರ್ತಾವ. ಶಿವನ ಪಂಚವಿಂಶತಿ ಲೀಲೆಗಳು, 25 ಲೀಲೆಗಳು. ಆ ಲೀಲೆಗಳ ಸಾಕಾರದ ಕಥಾಭಾಗದ ನುಡಿಗಳನ್ನೇ ಒಂದೊಂದು ಸಾಲಿನ ನುಡಿಯೊಳಗ ಅಲ್ಲಮರು ಹೇಳ್ಕೋತಾ ಹೊಂಟಾರ. ಅದರ ಮುಂದುವರಿದ ಮಾತು ಎಷ್ಟು ಚಂದದ. ಬಲ್ಲಾಳನ ವಧುವ ಬೇಡಿದಾತನೊಬ್ಬ ಗಣೇಶ್ವರನು. ಸಿಂಧು ಬಲ್ಲಾಳರು ಅಂತ ಬರ್ತಾರೆ ಪುರಾತನರ ಇತಿಹಾಸದೊಳಗೆ. ಬಲ್ಲಾಳನ ವಧುವ ಬೇಡಿದಾತನೊಬ್ಬ ಗಣೇಶ್ವರನು, ಕಾಮ ದಹನವ ಮಾಡಿದಾತನೊಬ್ಬ ಗಣೇಶ್ವರನು, ಕಾಮ ದಹನವ ಮಾಡಿದಾತನೊಬ್ಬ ಗಣೇಶ್ವರನು. ಬ್ರಹ್ಮ ಕಪಾಲ, ವಿಷ್ಣು ಕಂಕಾಳವ ನಿಕ್ಕಿ ಆಡುವಲ್ಲಿ ನೀಲಕಂಠನೆಂಬಾತನೊಬ್ಬ ಗಣೇಶ್ವರನು. ಇವೆಲ್ಲ ಶಿವನ ಪರ್ಯಾಯ ನಾಮಗಳು, ಪುರಾಣದ ಶಿವನ ಪರ್ಯಾಯ ನಾಮಗಳು. ಎಲ್ಲವುಗಳನ್ನು ಹೇಳಿ ಕೊನೆಗೆ ಎಷ್ಟು ಜಾಣ್ಮೆಯ ಒಂದು ಮಾತು ಹೇಳ್ತಾರಂದ್ರೆ, ಇದನ್ನು ಲಕ್ಷ್ಯ ವಹಿಸ್ಬೇಕು ನಾವೆಲ್ಲ ತಾತ್ವಿಕ ಚಿಂತನೆ ಮಾಡುವವರು. ಅಲ್ಲಮ ಪ್ರಭುಗಳು ಹೇಳ್ತಾರ, ಇವರೆಲ್ಲರೂ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಅಡಗಿಪ್ಪರು ನೋಡ. ನೀವೇನು ಹೇಳಿರಲ್ಲಪ್ಪ ಪುರಾಣದ ಈ ಎಲ್ಲ ಕಥೆಗಳನ್ನು, ಇವರೆಲ್ಲರೂ ಎಲ್ಲಿ ಅಡಕ ಆಗ್ಯಾರಂದ್ರೆ ನಮ್ಮ ಲಿಂಗಯ್ಯನೊಳಗೆ ಅವರು ಅಡಕ ಆಗ್ಯಾರಂದ್ರೆ, ಲಿಂಗಯ್ಯನ ಪೂಜೆ ಮಾಡಿದರೆ ಸಾಕು ಎಲ್ಲರನ್ನ ಪೂಜೆ ಮಾಡಿದಂಗೆ ಆಗ್ತದೆ ಅನ್ನುವಂಥ ಸತ್ಯವನ್ನು ತೋರಿದವರು ಅಲ್ಲವರು ನಮ್ಮ ಶರಣರು. ಎಷ್ಟು ಸೂಕ್ಷ್ಮ ಅದಾವ್ರಿ ಇವೆಲ್ಲ. ಹಾಗಾಗಿ ಕೈಲಾಸದಲ್ಲಿ ಶಿವ ಪಾರ್ವತಿ, ಇದನ್ನು ಈ ದೇಶದ ದೊಡ್ಡ ದೊಡ್ಡ ಮಹಾನುಭಾವರೆಲ್ಲ ಒಪ್ಪಿಕೊಂಡಾರ.
ನೋಡಿ, ಸಂಸ್ಕೃತ ಕಾವ್ಯಗಳನ್ನು ಕೊಟ್ಟಿರುವಂಥ ಕಾಳಿದಾಸ ಬಹಳ ದೊಡ್ಡ, ಭಾರತದ ಇತಿಹಾಸದಲ್ಲಿ ಬಹಳ ದೊಡ್ಡ ಕವಿ. ಅಭಿಜ್ಞಾನ ಶಾಕುಂತಲ, ರಘುವಂಶ, ಕುಮಾರ ಸಂಭವ ಅನ್ನುವಂಥ ಮಹಾನ್ ಕಾವ್ಯಗಳನ್ನು ರಚನೆ ಮಾಡಿರುವಂಥ ಮಹಾನುಭಾವ. ರಘುವಂಶ ಮಹಾಕಾವ್ಯದೊಳಗೆ ಕಾಳಿದಾಸ ಒಂದು ಮಾತನ್ನು ಬರೀತಾನ, ವಾಗರ್ಥವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಕ್ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಕಾಳಿದಾಸನ ಮಾತುಗಳು. ವಾಗರ್ಥವಿವ ಸಂಪೃಕ್ತೌ, ವಾಕ್ ಮತ್ತು ಅರ್ಥ. ನಾನು ಮಾತಾಡ್ತೇನೆ, ನೀವು ಮಾತಾಡ್ತೀರಿ, ವಾಕ್ಯಗಳು ಹೊರಗೆ ಬರ್ತಾವ. ಆ ನುಡಿ ನಾಲಿಗೆ ಮೇಲೆ ನುಡಿತಾ ವಾಕ್ಯವಾಗಿ ಹೊರಗೆ ಬರೋದೇ ತಡ, ಆ ವಾಕ್ಯದ ಜೊತೆಯಲ್ಲಿ ಅರ್ಥವೂ ಹೊರಗೆ ಬರ್ತದೆ. ಆನೆ ಹಿಂಗೆ ಅಂದುಗಳ ಕಣ್ಣು ಮುಂದೆ ಆನೆ ಪಿಕ್ಚರ್ ಬಂದ ಬಿಡ್ತದಲ್ರಿ, ಬರ್ತದಲ್ಲ, ಎಷ್ಟು ಚಂದ ಹೇಳ್ತಾರೆ. ವಾಗರ್ಥವಿವ ಸಂಪೃಕ್ತವು, ವಾಕ್ ಮತ್ತು ಅರ್ಥ ಎರಡೂ ಹೆಂಗೆ ಸಂಗಮವಾಗಿ ಅವಲ್ಲ, ಹಾಗೆ ಜಗದಕ್ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಅವೆರಡೂ ಕೂಡಿ ಹೆಂಗೆ ಒಂದೇ ಆಗಿ ಗೋಚರಿಸ್ತದೋ ಹಾಗೆ ಶಿವಶಕ್ತಿಯರ ಸಂಗಮ ಈ ಜಗತ್ತು. ಶಿವನನ್ನು ಬಿಟ್ಟು ಶಕ್ತಿ ಇಲ್ಲ, ಶಕ್ತಿಯನ್ನು ಬಿಟ್ಟು ಶಿವನಿಲ್ಲ. ವಿರಂಜಿತನಯ ಉಮಾಮಹೇಶ್ವರ ಉಗ್ರದುರ್ಜಟೀ ಸಾಮಜಾಜಿನವಸನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಳ ವಿಲೋಚನ ಕಾಮಿತ ಪ್ರದ ಕರುಣಿಸ್ಯ ಮಗೆ ಸದಾ ಸುಮಗಳವ ಸದಾ ಸುಮಗಳವ ಸದಾ ಸುಮಗಳವ ಅಂಬರ ಪುರಹರ ಸಾಂಬ ಪ್ರಿಯಂಬಕ ಶಂಬರಾರಿ ಗಂಭೀರ ಕರುಣೆ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿ ಮುಖ ಜಂಬಾರಿ ಮುಖ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿ ಮುಖ ಜಂಬಾರಿ ಮುಖ ಪಶುಪತಿ ಪಣಿಪಹರ ಪವನಕಾರ ತ್ರಿಶೂಲಡ ಮರುಗಧರ ನೊಸಲ ನಯ ವಿಕಸಿತಾಂಬುಜ ಮುಖ ಶಶಿಧರ ಮತ ರಕ್ಕಸ ಮತ ಮರ್ದನ ಕಸನೆ ಪಣಿಪತ ಮಸವ ಕಳಿದು ಮಾನಸದಲ್ಲಿ ಬಿಸಜ ಪದವತರು ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿ ನೂತ ಅಭವ ಜಂಬಾರಿ ನೂತ ಅಭವ ರಜತ ಪರ್ವತ ನಿವಾಸ ನಿರ್ಮಲ ಭಾಸ ಗಜ ದೈತ್ಯ ನಾಶ ಗಿರೀಶ ರಜತ ಪರ್ವತ ನಿವಾಸ ನಿರ್ಮಲ ಭಾಸ ಗಜ ದೈತ್ಯ ನಾಶ ಗಿರೀಶ ಸುಜನರ ಮನೋವಿಲಾಸ ವ್ಯೋಮಕೇಶ ತ್ರಿಜಗದಲ್ಲನ ಗೌರೀಶ ಅಜಸುತ ನತ್ವರ
ಶಂಭೋ ಸ್ವಯಂಭೂ ಸಂಭವ ನಂಬಿದೆ ಕಾಯೋ ಜಂಬಾರಿ ನೂತ ಅಭವ ಜಂಬಾರಿ ನೂತ ಅಭವ ಮಧುರಾಪುರಿ ನಿಲಯ ಮೃತ್ಯುಂಜಯ ಸಗಮಲ ಸುಮನಗೆಯ ಮಧುರಾಪುರಿ ನಿಲಯ ಮೃತ್ಯುಂಜಯ ಸಗಮಲ ಸುಮನಗೆಯ ಸದಾ ನಮಿಪರ ಹೃದಯಾದ ಒಳಗೊಳ್ಳ ಬಯಸದ ಯುಕ್ತ ಪ್ರಭು ಅಭಯ ಸದಶಿವ ಚಾನುಧರ ಕೃತಮಾಲ ನದಿ ಕೀರ್ತಿವಂತವಾಗಿರುವ ಸೌಂದರ್ಯ ಮಧುಪುರಿ ವಿಜಯ ವಿಠಲನ ಪಾದಕ್ಕೆ ಮರುಪನಲ್ಲಿ ಪ್ರಪಂಚವದನ ಕೈಲಾಸದಿ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿ ನೂತ ಅಭವ ಜಂಬಾರಿ ನೂತ ಅಭವ ಅಂಬರ ಪುರಗರ ಸಾಂಬಪ್ರಿಯಂಬಕ ಶಂಬರಾರಿ ಗಂಭೀರ ಕರುಣಿ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿ ನೂತ ಅಭವ ಜಂಬಾರಿ ನೂತ ಅಭವ ಜಂಬಾರಿ ನೂತ ಅಭವ ಜಂಬಾರಿ ನೂತ ಅಭವ ಶಿವ ಸಂಭ್ರೇಣ ಪರಮೇಶ್ವರ ಮಹಾದೇವ ಶರಣ ಬಸವೇಶ್ವರಾಜ್ ಕೀ ಕೈಲಾಸದಲ್ಲಿ ರಜತಾದ್ರಿಗಿರಿ, ಅಲ್ಲಿ ಶಿವನ ಪತ್ನಿಯಾಗಿರುವಂಥ ಪಾರ್ವತ ಜೊತೆಗೆ ದೇವಗಣ, ಋಷಿಗಣ, ಪ್ರಮಥಗಣ, ಅಮರಗಣ, ದೇವಾನುದೇವತೆಗಳಿಂದ ತುಂಬಿರುವಂಥ ಸುಂದರವಾಗಿರುವಂಥ ರಜತಾದ್ರಿ ಬೆಳ್ಳಿಯ ಬೆಟ್ಟ ಶಿವನ ವಡ್ಡೋಲಗ. ಶಿವನಾಮ ಸ್ಮರಣೆಯನ್ನು ಮಾಡುವಂಥ ಶಿವತಿಂಥಿಣಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವನೇ ಭವಹರನೇ ಶಂಕರನೇ ಗಂಗಾಧರನೇ ಗೌರೀವರನೇ ಶಿವ 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 ಶಿವ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಶಿವಾಯ ಓಂ ನಮಃ ಶಿವಾಯ. ಶಂಭೋ ಹರ ಹರ ಮಹಾದೇವ. ಶಿವನೇ ಭವಹರನೇ ಶಂಕರನೇ ಜಗದೀಶನೇ ಜಗದೊಡೆಯನೇ ಸಾಂಬ ಶಿವನೇ ಸಾಂಬ ಶಿವನೇ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರ ಶಂಭೋ ಮಹಾದೇವ ವಿರೂಪಾಕ್ಷ ತ್ರಿಲೋಚನ ದಯಾ ಸಿಂಧು ದೀನಬಂಧು ರಕ್ಷ ರಕ್ಷ
ಮಹೇಶ್ವರ ರಕ್ಷ ರಕ್ಷ ಮಹೇಶ್ವರ 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 ಓಂ ನಮಃ ಶಿವಾಯ 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 ಓಂ 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 ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಜಯ ನಮಃ ಪಾರ್ವತೀಪತೆ ಹರ ಹರ ಮಹಾದೇವ. ನಾರದ ಬಂದ, ಗುಣಗಾನವನ್ನ ಮಾಡ್ತಾ ಶಿವನಾಮವನ್ನ ನುಡಿತಾ ತಂಬೂರಿಯನ್ನ ಮಿಡ್ತಾ ತ್ರಿಲೋಕ ಸಂಚಾರಿಯಾಗಿರುವಂತ ನಾರದ ಮಹರ್ಷಿ ಅವನೊಬ್ಬ ದೇವಕೀರ್ತನಕಾರ. ಭಗವನ್ನಾಮ ಸಂಕೀರ್ತನೆಯನ್ನ ಹೃದಯ ತುಂಬಿ ಭಾವ ತುಂಬಿ ಹಾಡ್ತಾ ಈ ಜಗತ್ತಿಗೆ ಸಂಕೀರ್ತನೆಯ ಮಹತ್ವವನ್ನ ಭಕ್ತಿ ಸೂತ್ರವನ್ನ ಕೊಟ್ಟಾತ ನಾರದ. ಭಾರತೀಯ ಧರ್ಮ ಪರಂಪರೆಗಳಲ್ಲಿ ಅಂತಹ ತ್ರಿಲೋಕ ಸಂಚಾರಿಯಾಗಿರುವಂಥ ನಾರದ ಶಿವನ ಗುಣಗಾನವನ್ನ ಮಾಡ್ತಾ ರಜತಾದ್ರಿ ವಾಸನಾಗಿರುವಂಥ ಶಿವ ಪಾರ್ವತಿಯರು ಉಚಿತವಾದ ಪೀಠದಲ್ಲಿ ಕೂತಿರುವಾಗ ದೀರ್ಘದಂಡ ನಮಸ್ಕಾರವನ್ನ ಮಾಡಿ ಅರಶ್ಯಂಭೋ ಮಹಾದೇವ ವಿರೂಪಾಕ್ಷ ತ್ರಿಲೋಚನ ದಯಾಸಿಂಧು ದೀನಬಂಧು ರಕ್ಷ ರಕ್ಷ ಮಹೇಶ್ವರ ಅಂತ ಸ್ತುತಿ ಮಾಡಿ ಶಿರವಾಗಿ ಕರಮುಗಿದು ಶಿವನೆದುರಿಗೆ ನಿಂತಾಗ ಜಗನ್ಮಾತೆಯಾಗಿರುವಂಥ ಪಾರ್ವತಿ ಲೌಕಿಕ ಪ್ರಪಂಚದೊಳಗ ಮಕ್ಕಳು ಅವನ ಮುಂದೆ ಬಂದು ಮುಖ ಸಪ್ಪಗೆ ಮಾಡಿಕೊಂಡು ನಿಂತ್ರ ಯಾವ ತಾಯಿ ಸುಮ್ಮನೆ ಇರ್ತಾಳೆ ಈ ಜಗತ್ತಿನೊಳಗೆ? ಏನು ಬೇಕು ಪುಟ್ಟ, ಏನು ಬೇಕು ಮಗನೇ, ಏನು ಬೇಕು ಕಂದ, ಯಾಕಪ್ಪ ಮುಖ ಸಪ್ಪೆ ಮಾಡಿಕೊಂಡು ನಿಂತೀಯಾ ಅಂತ ಹೆತ್ತವ್ವ ಹೆಂಗ ಮಕ್ಕಳನ್ನು ಕೇಳ್ತಾಳಲ್ಲ, ಹಾಗೆ ಜಗಜ್ಜನನಿಯಾಗಿರುವಂಥ ಪಾರ್ವತಾದೇವಿ ಶಿವೆ ನಾರದನನ್ನು ಮಾತಾಡಿಸಿದಳಂತೆ. ನಾರದ, ಯಾಕೆ ನಿನ್ನ ಮುಖದಲ್ಲಿ ದುಃಖ ಕಾಣ್ತಾ ಇದೆಯಲ್ಲ, ಏನಾಯಿತು? ಎಲ್ಲಿಂದ ಬರೋಣವಾಯಿತು? ಏನು ಕಾರಣ? ಸಂಭಾಷಣೆ ಎಷ್ಟು ಚಂದದ, ಪ್ರಸಂಗ ಎಷ್ಟು ಚಂದದ, ಸುಮ್ಮ ಕಣ್ಣು ಮುಂದೆ ತಂದುಕೊಳ್ಳ್ರಿ ಕೈಲಾಸ. ಕಥೆಯನ್ನ ಗುರುಲಿಂಗ ಕವಿಗಳು ಎಷ್ಟು ಚಂದ ಆರಂಭ ಮಾಡ್ತಾರೆ. ಶರಣಬಸಪ್ಪನ ಚರಿತ್ರೆ. ಯಾವಾಗ ಶಿವೆ ಈ ಮಾತುಗಳನ್ನು ಕೇಳಿದ್ಲೋ ಆವಾಗ ನಾರದ ತನ್ನ ವೀಣೆಯನ್ನು ಮೀಟಿ ಶಿವನಾಮಸ್ಮರಣೆಯನ್ನು ಮಾಡಿ, ತಾಯಿ ಏನಂತ ಹೇಳವ್ವ, ಜಗದಲ್ಲಿ ಜನಗಳು ಧರ್ಮವನ್ನು ಬಿಟ್ಟು ನಡೀತಾ ಇದ್ದಾರೆ, ಕರ್ಮಕಾಂಡ ಹೆಚ್ಚಾಗಿದೆ, ಗುರುಲಿಂಗ ಜಂಗಮನಿಷ್ಠೆ ದೂರವಾಗಿದೆ, ವಿಭೂತಿ ರುದ್ರಾಕ್ಷಿ ಮಂತ್ರಗಳ ಮಹತ್ವ ಮರೆಯಾಗಿ ಹೋಗುತ್ತಿದೆ, ಗುರುಲಿಂಗ ಜಂಗಮರ ಆರಾಧನೆಗೆ ಬೆಲೆ ಇಲ್ಲ, ಕರ್ಮಿಗಳು ಅಧರ್ಮಿಗಳು ದುರ್ವ್ಯಸನಿಗಳು ದುರ್ಭಾವಿಗಳು ದುಚ್ಚಟಕ್ಕೆ ಬಲಿಯಾದವರು, ಅನ್ಯಾಯ ಅನೀತಿ ಅನಾಚಾರ ಅತ್ಯಾಚಾರ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ತಾಯಿ. ಮರ್ತ್ಯಲೋಕ ಭೂಲೋಕ ಮಾನವರ ಪಾಪಿಗಳ ಲೋಕ ಆಗ್ತಾ ಇದೆ. ನಾನು ನೇರವಾಗಿ ಭೂಲೋಕದಿಂದ ಬಂದಿದ್ದೇನೆ. ಭೂಲೋಕದ ಮಾನವರ ಸ್ಥಿತಿಗತಿಗಳನ್ನು ನೋಡಿ ಅವ್ವಾ ಮನಸ್ಸಿಗೆ ದುಃಖ ಆಗ್ಯದ. ಮರ್ತ್ಯಲೋಕವನ್ನ ಉದ್ಧಾರ ಮಾಡುವ ಸಲುವಾಗಿ, ಮಾನವರಿಗೆ ಧರ್ಮದ ದಾರಿಯನ್ನು ತೋರಿಸುವ ಸಲುವಾಗಿ ಶಿವ ಮತ್ತೊಮ್ಮೆ ಮರ್ತ್ಯಲೋಕದಲ್ಲಿ
ಅವತರಿಸಬೇಕು ಅನ್ನೋದು ನನ್ನ ಭಿನ್ನಹ, ನನ್ನ ಬೇಡಿಕೆ. ಈ ಮಗನ ಬೇಡಿಕೆಯನ್ನು ನೀವು ಈಡೇರಿಸಬೇಕು ಅಂತ ತಿಳ್ಕೊಂಡು ನಾರದ ಕೇಳಿಕೊಂಡಾಗ ಅರ್ಧಾಂಗಿನಿಯಾಗಿರುವಂಥ ಪಾರ್ವತಿಯ ಮಾತುಗಳು ಮುಕ್ತಾಯವಾದ ಮೇಲೆ ಅರ್ಧನಾರೀಶ್ವರನಾಗಿರುವಂಥ ಈಶ್ವರ ಶಿವ ಮುಗುಳ್ನಗೆಯನ್ನು ನಕ್ಕು ನಾರದನನ್ನ ಕೇಳಿದ, ಏನು ನಾರದ, ಇಂತೆಲ್ಲ ಅನಾಹುತಗಳು ಮರ್ತ್ಯಲೋಕದಲ್ಲಿ ನಡೀತಾ ಇದ್ದಾವೇನು? ಹೌದು ಸ್ವಾಮಿ, ಹೌದು ತಂದೆ, ನಿನಗೆ ತಿಳಿಯದೇ ಇರುವುದು ಯಾವುದಿದೆ? ನೀನು ಜಗದೊಡೆಯ, ನೀನು ಜಗದೀಶ್ವರ. ನಾನು ಕಂಡುಂಡ ಸತ್ಯವನ್ನು ನಿನ್ನ ಮುಂದೆ ಬಿಚ್ಚಿಟ್ಟಿದ್ದೇನೆ. ಹಾಗಾಗಿ ಸ್ವಾಮಿ, ಕಾಲ ಕಾಲಕ್ಕೆ ಬೇರೆ ಬೇರೆ ನಾಮ ರೂಪಗಳನ್ನು ತಾಳಿ ಜಗದ ಕಲ್ಯಾಣವನ್ನು ಮಾಡಿದಂತೆ, ಮಾನವರ ಉದ್ಧಾರ ಮಾಡಿದಂತೆ ಮತ್ತೊಮ್ಮೆ ನಿನ್ನ ಅವತಾರ ಆಗುವ ಅವಶ್ಯಕತೆ ಇದೆ. ಶಿವನೇ ಕೃಪೆ ಮಾಡಬೇಕು ಅಂತ ತಿಳ್ಕೊಂಡು ನಾರದ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಜಗದೊಡೆಯನಾದ ಶಿವನನ್ನ ಬೇಡಿಕೊಂಡ. ಮಕ್ಕಳು ಬೇಡಿದ್ದನ್ನು ಹೆಂಗೆ ಹಡದ ತಂದೆ ತಾಯಿಗಳು ನೀವು ಕೊಡ್ತೀರಲ್ಲ, ಅವಕ್ಕೆ ದುಃಖ ಆಗಬಾರ್ದು ಅಂಥೇಳಿ ಹಾಗೆ ಜಗದಕ್ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು, ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರ, ಬಾಂಧವಾ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಭುವನತ್ರಯಕ್ಕೆ ಒಡೆಯನಾಗಿರುವಂಥ ಶಿವ, ಶಿವನ ಅರ್ಧಾಂಗಿನಿ ಶಿವೆ ಇಬ್ಬರೂ ಸೇರಿ ಮುಖವನ್ನು ನೋಡಿಕೊಂಡು ನಾರದನನ್ನು ನೋಡಿದರಂತೆ. ನಾರದನ ಆ ದುಃಖದ ಭಾವ ಅವರಿಗೆ ಅರಿಕೆಯಾಯಿತು. ಆವಾಗ ಶಿವ ಅಂತಾನೆ, ನಾರದ, ನಿನ್ನ ಅಪೇಕ್ಷೆಯಂತೆ ನನ್ನ ಪ್ರತಿರೂಪವೇ ಆಗಿರುವಂಥ ನಾನೇ ಅವನು, ಅವನೇ ನಾನು, ಅವನು ಬೇರೆ ಯಾರೂ ಅಲ್ಲ. ಈ ದೇವಗಣದಲ್ಲಿ ಇರುವಂಥ, ಪ್ರಮಥ ಗಣದಲ್ಲಿ ಇರುವಂಥ ನಂದೀಶ್ವರನೇ ನಾನಾಗಿದ್ದೇನೆ. ನನ್ನನ್ನು ಬಿಟ್ಟು ನಂದೀಶ್ವರನಿಲ್ಲ, ನಂದೀಶ್ವರನನ್ನು ಬಿಟ್ಟು ನಾನಿಲ್ಲ. ಒಂದು ಕಾಲದಲ್ಲಿ 12ನೇ ಶತಮಾನದಲ್ಲಿ ನಂದೀಶ್ವರನನ್ನು ಮರ್ತ್ಯಲೋಕಕ್ಕೆ ಕಳಿಸಿದೆ. ಮರ್ತ್ಯಲೋಕದಲ್ಲಿ ಮಹಾಮನೆಯನ್ನು ಕಟ್ಟಿ, ಅನುಭವ ಮಂಟಪವನ್ನು ಕಟ್ಟಿ, ದಾಸೋಹದ ಪರಂಪರೆಯನ್ನು ಹೇಗೆ ಬಾಗೇವಾಡಿಯ ಬಸವಣ್ಣನಾಗಿ ನಾಡಿನೊಳಗೆ ಬೆಳಗಿ ಬಂದನೋ, ಆ ನಂದೀಶ್ವರನನ್ನೇ ಮತ್ತೊಮ್ಮೆ ನಾನು ಮರ್ತ್ಯಲೋಕಕ್ಕೆ ಕಳಿಸಿಕೊಡುತ್ತೇನೆ ಅಂತ ಶಿವ ಹೇಳಿದ. ನಿಜವಾಗಲೂ ಕೂಡ ಈ ಮಾತುಗಳನ್ನು ನಮ್ಮ ಶರಣರು ವಚನಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಚನ್ನಬಸವಣ್ಣನವರು ಹೇಳ್ತಾರೆ, ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶಿವಶರಣನ. ಯಾವ ಕರ್ತ? ಜಗದ ಕರ್ತ ಪರಮಾತ್ಮ, ಜಗದೊಡೆಯ ಪರಮಾತ್ಮ. ಎಷ್ಟು ಚಂದದ ಚನ್ನಬಸವಣ್ಣವರ ವಚನ. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು. ಇದು ಹಾಳಾಗಬಾರದು, ಇದು ಕರ್ಮಿಗಳ ಬೀಡಾಗಬಾರದು, ಇದು ಧರ್ಮದ ನಾಡಾಗಬೇಕು, ಇದು ಭಕ್ತಿಯ ಬೆಳಕಾಗಬೇಕು. ನೋಡಿ, ಆ ಕಾಲದೊಳಗೆ ಚನ್ನಬಸವಣ್ಣನವರು ಈ ಮಾತುಗಳನ್ನು ಬರೀತಾರೆ. ಮತ್ತೊಂದು ಕಡೆ ಬರೀತಾರೆ, ಹರ ನಟ್ಟಿದ ಆಗ್ರಹವ ಮನ್ನಿಸಿ ಮರ್ತ್ಯಲೋಕ ಕೈ ತಂದನಯ್ಯ ಬಸವಣ್ಣ. ಹರನಟ್ಟಿದ ಆಗ್ರಹ, ಶಿವನ ಒಪ್ಪಿಗೆಯನ್ನು ಪಡೆದು ಬಂದ ಅನ್ನುವಂಥ ಮಾತುಗಳನ್ನು ಬರೀತಾರೆ ವಚನಗಳಲ್ಲಿ. ಅದನ್ನೇ ಪುರಾಣದ ಪರಂಪರೆಯಲ್ಲಿ ನುಡಿಗಳಾಗಿ ಬಳಸಿಕೊಂಡು ಈ ಮಾತುಗಳನ್ನು ಬರೆದರು. ಮಾರಾರಿಯ ವ್ಯಸನದಿಂದ ಬಸವಣ್ಣ ಧಾರುಣಿಗೆ ಅವತರಿಸಿ ಸಾರಾಯ ಸದ್ಭಕ್ತಿಯ ತೋರಿದನಯ್ಯ ಎಲ್ಲರಿಗೂ. ಎಷ್ಟು ಚಲೋ ಮಾತುಗಳನ್ನು ಹೇಳ್ತಾರೆ. ಶಿವ ನನ್ನ ಪ್ರತಿರೂಪನೇ ಆಗಿರುವಂಥ ನಂದೀಶನನ್ನ ಮತ್ತೊಮ್ಮೆ ನಾನು ಕಳಿಸಿಕೊಡ್ತೇನೆ ಅಂತ ತಿಳ್ಕೊಂಡು ಹೇಳಿ, ಆ ದೇವ ಗಣವರರ ಮಧ್ಯದಲ್ಲಿ ಪ್ರಮಥನಾಗಿ ನಿಂತಿರುವಂಥ
ನಂದೀಶ್ವರನನ್ನ ಶಿವ ಕರೀತಾನೆ, ನಂದೀಶ ಇತ್ತ ಬಾ. ನಂದಿ ಭೃಂಗಿ ಶಿವನ ಎಡಬಲದಲ್ಲಿ ನಿಂತು ಗುಣಗಾನ ಮಾಡುವಂಥ ಪ್ರಮತರು ಇವರೆಲ್ಲ. ನೋಡಿ, ನಂದೀಶ್ವರನನ್ನ ಎದುರಿಗೆ ಕರೆದಾಗ ಅತ್ಯಂತ ಭಕ್ತಿಭಾವದಿಂದ ನಂದೀಶ್ವರ ಕರ ಮುಗಿದು ಶಿರವಾಗಿ ಮಾತಾಪಿತೃಗಳ ಎದುರಿಗೆ ನಿಂತಿರುವಾಗ ಶಿವ ಅಂತಾನೆ, ನಂದೀಶ್ವರ ಮತ್ತೊಮ್ಮೆ ನೀನು ಮರ್ತ್ಯಲೋಕದಲ್ಲಿ ಅವತಾರವನ್ನು ತಾಳಬೇಕಪ್ಪ. ಆವಾಗ ನಂದೀಶ್ವರ ಅಂತಾನೆ, ಸ್ವಾಮಿ ಯಾಕೆ ನನಗೆ ಈ ಶಾಪ? ನಾನಾವ ತಪ್ಪನ್ನ ಮಾಡಿದ್ದೇನೆ ತಂದೆ? ನಿನ್ನ ಪಾದ ಸನ್ನಿಧಿಯ ಶಿವ ಸಾನ್ನಿಧ್ಯವನ್ನು ಬಿಟ್ಟು ಆ ಭವ ಪ್ರಪಂಚಕ್ಕೆ ನನ್ನನ್ನು ಯಾಕೆ ಕಳಿಸ್ತೀಯ ತಂದೆ? ನಾನೊಲ್ಲೆ ಅಂತಾನೆ ನಂದೀಶ್ವರ. ಈ ಭಾವ ಎಲ್ಲರಿಗೂ ಬಂದದ. ನಿನ್ನೆ ಒಂದು ವಚನ ಹೇಳಿದೆ ನಾನು, ಬಸವಣ್ಣನವರಿಗೂ ಈ ಭಾವ ಬಂದು ಹೋತು. ಅಕಟಕಟ ಶಿವ ನಿನಗಿನಿತು ಕರುಣವಿಲ್ಲ, ಅಕಟಕಟ ಶಿವ ನಿನಗಿನಿತು ಕೃಪೆಯಿಲ್ಲ. ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ, ಎನಗಾಗಿ ಮತ್ತೊಂದು ತರುಮರಾದಿಗಳಿದ್ದಿಲ್ಲವೇ ಕೂಡಲ ಸಂಗಮ ದೇವ. ಏನು ಭಾವ ಅದು? ಮನುಷ್ಯರಾಗಿ ಬದುಕುವ ನಮ್ಮಗಳ ಮನಸ್ಸಿನಲ್ಲಿಯೂ ಒಂದೊಂದು ಸಲ ಈ ಭಾವ ಬಂದು ಹೋಗ್ತದೆ. ಯಪ್ಪ, ಮನುಷ್ಯರಾಗಿ ಯಾಕಾರ ಹುಟ್ಟಿವೋ ಅನ್ನಿಸ್ತದಲ್ಲ, ಹಿಂಗನ್ನಿಸ್ತದಲ್ಲ. ಪ್ರತಿಯೊಬ್ಬರ ಅನುಭವಕ್ಕಿರುವ ಮಾತಿದು, ಎಲ್ಲರಿಗೂ ಅನಿಸ್ತದ. ದೊಡ್ಡ ದೊಡ್ಡ ಮಹಾತ್ಮರಿಗೆ ಅನಿಸ್ಯದ. ಇನ್ನು ನಿಮ್ಮಂಥವರ ಪಾಡೇನು? ಬ್ಯಾಡ ಅನಿಸ್ತದ ಬದುಕು, ಸಾಕನಿಸ್ತದ ಬದುಕು. ಎಷ್ಟೋ ಜನ ದೇವರಲ್ಲಿ ಬೇಡಿಕೊಳ್ತಾರೆ, ಶಿವನೇ ಬೇಗನೆ ನಿನ್ನ ಪಾದಕ್ಕೆ ಕರ್ಕೊಂಡು ಬಿಡೋ ತಂದೆ ಅಂತಾರಲ್ಲ. ಇವೆಲ್ಲ ಭಾವನೆಗಳು, ಇವೆಲ್ಲ ಬದುಕಿನ ಸತ್ಯಗಳು. ನಂದೀಶ್ವರ ಅಂದ, ಅಪ್ಪ ನಾನು ಹೋಗಲಾರೆ, ಭವ ಪ್ರಪಂಚದ ಆ ಮಾಲೆಯಲ್ಲಿ ಬೀಳಲಾರೆ. ತ್ರಾಹಿ ತ್ರಾಹಿ, ಕಾಪಾಡು ತಂದೆ. ನಾನು ಪವಿತ್ರವಾದ ನಿನ್ನ ಮುಕ್ತಿಯ ಈ ತಾಣವನ್ನ, ಕೈಲಾಸವನ್ನ, ಈ ಆನಂದದ ಸ್ವರ್ಗವನ್ನ, ನಿನ್ನ ಸನ್ನಿಧಾನವನ್ನ ಬಿಟ್ಟು ನಾನು ಹೋಗಲಾರೆ ಅಂದಾಗ ಪಾರ್ವತಾ ಮಾತೆ ಅಂತಾಳ, ಮಗನೇ ತಂದೆಯ ಮಾತು ಮೀರುವೆಯ? ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಅದು ಪುತ್ರನ ಕರ್ತವ್ಯ, ಅದು ಸುಪುತ್ರನ ಕರ್ತವ್ಯ. ಹಿಂದೆ 12ನೇ ಶತಮಾನದಲ್ಲಿ ಶಿವನ ಅಪ್ಪಣೆಯನ್ನು ಹೊತ್ತು ಬಾಗೇವಾಡಿಯಲ್ಲಿ ಅಗ್ರಹಾರದ ಅಧಿಪತಿಯಾಗಿರುವ ಮಾದರಸ ಮಾದಲಾಂಬಿಕೆಯರ ಪುಣ್ಯ ಉದರದಲ್ಲಿ ಅವತರಿಸಿ ಬಸವರಾಜನಾಗಿ ಹುಟ್ಟಿ ಕಲ್ಯಾಣವನ್ನು ಕಟ್ಟಿ ದಾಸೋಹದ ಪರಂಪರೆಗೆ ಬೆಳಕು ನೀಡಿರುವಂಥ ಮಹಾನುಭಾವ ನೀನು. ಅಂಥದ್ದೇ ಒಂದು ಅಪರೂಪದ ಅವಕಾಶದ ಪ್ರಸಂಗ ಮತ್ತೊಮ್ಮೆ ನಿನ್ನ ಬದುಕಿನೊಳಗೆ ಸಿಕ್ಕಿರುವಾಗ ಒಲ್ಲೆ ಎನ್ನಬೇಡ. ಶಿವ ಅಂತಾನೆ, ನಿನ್ನೊಡನೆ ನಾ ಬಪ್ಪೆ, ನಿನ್ನೊಡನೆ ನಾನಿಪ್ಪೆ. ನಂದೀಶ, ನಿನ್ನೊಡನೆ ನಾ ಬಪ್ಪೆ, ನಿನ್ನೊಡನೆ ನಾನಿಪ್ಪೆ. ನಿನ್ನೊಡನೆ ನಾ ಬಪ್ಪೆ, ನಿನ್ನೊಡನೆ ನಾನಿಪ್ಪೆ. ನಿನ್ನ ಜೊತೆಯಲ್ಲಿ ನಾನು ಬರ್ತೇನೆ, ನಿನ್ನ ಜೊತೆಯಲ್ಲಿ ನಾನಿರ್ತೇನೆ. ನಿನ್ನೊಡನೆ ನಾ ಬಪ್ಪೆ, ನಿನ್ನೊಡನೆ ನಾನಿಪ್ಪೆ. ಭವವ ದಾಟಿಸುವೆ ನಂದೀಶ, ನಿನ್ನೊಡನೆ ನಾನಿದ್ದು, ನಿನ್ನೊಡನೆ ನಾನಿದ್ದು ಶಿವ ಸಾಯುಜ್ಯವ ನೀಡುವೆ ಮಗನೇ. ನಿನ್ನೊಡನೆ ನಾನಿಪ್ಪೆ, ನಿನ್ನೊಡನೆ ನಾ ಬಪ್ಪೆ. ನಿನ್ನೊಡನೆ ನಾನಿಪ್ಪೆ, ನಿನ್ನೊಡನೆ ನಾ ಬಪ್ಪೆ. ನಂದೀಶನಿಗೆ ಧೈರ್ಯವನ್ನು ತುಂಬುತ್ತಾನೆ ಶಿವ. ಹೆದರಬೇಡ, ಹೆದರಬೇಡ, ಹೆದರಬೇಡ. ನಿನಗೆ ಭವಮಾಲೆ ಅಂಟದಂತೆ ಭವವ ದಾಟಿಸುವವನು ನಾನು, ಭವಹರನು ನಾನು. ನಿನ್ನೊಡನೆ ನಾನು ಇರ್ತೇನಪ್ಪ, ನಿನ್ನೊಡನೆ ನಾನು ಬರ್ತೇನಪ್ಪ.
ನೀನು ಹೆದರಬೇಡ ನಂದೀಶ, ಹೋಗು ಮರ್ತ್ಯಲೋಕದ ಕಲ್ಯಾಣವನ್ನು ಮಾಡು. ಗುರುಲಿಂಗ ಜಂಗಮರ ಆರಾಧನೆಯ ಪುಣ್ಯದ ಪ್ರಾಪ್ತಿಯ ಫಲವನ್ನು ಭಕ್ತ ಕುಲಕೋಟಿಗೆ ತಿಳಿಸಬೇಕು. ದಯಾಧರ್ಮದ ಮೂಲವನ್ನು ಮತ್ತೊಮ್ಮೆ ನೀನು ಬೆಳಗಬೇಕು. ಮಹಾದಾಸೋಹದ ಪರಂಪರೆಯನ್ನು ಈ ನಾಡಿನೊಳಗ ಬೆಳಗುವಂಥ ಒಬ್ಬ ಸತ್ಪುರುಷನಾಗಬೇಕು. ಸಂಸಾರ ಧರ್ಮವನ್ನು ಪರಮ ಪವಿತ್ರವಾಗಿ ಸಾಧಿಸುವ ಛಲದಂಕ ಮಲ್ಲ ನೀನಾಗಬೇಕು. ನಿನ್ನ ಜೊತೆಯಲ್ಲಿ ನಾನು ಬರ್ತೇನೆ, ನಿನ್ನ ಜೊತೆಯಲ್ಲಿ ನಾನು ಇರ್ತೇನೆ. ಶಿವ ಈ ಮಾತುಗಳನ್ನು ನುಡಿದಾಗ ಅವ್ವನ ಮುಖವನ್ನು ನೋಡಿದನಂತ ನಂದೀಶ್ವರ. ಪಾರ್ವತಾದೇವಿ ಕಣ್ಸನ್ನೆ ಮಾಡಿ ಹೀಗೆ ತಲೆಯಲ್ಲಾಡಿಸ್ತಾಳೆ, ಒಪ್ಪಿಕೋ ಮಗನೇ. ಲೌಕಿಕ ಪ್ರಪಂಚದ ಪ್ರಸಂಗಗಳನ್ನು ನೋಡ್ತೀವಲ್ಲ, ಮಕ್ಕಳಿಗೆ ಇಬ್ಬರ ಪ್ರೀತಿನೂ ಇರ್ತದೆ. ಯಾರೋ ಕೇಳಿದ್ರಂತ ಮಗುವನ್ನು, ನೀ ಅಪ್ಪನ ಮಗನೋ ಅವ್ವನ ಮಗನೋ? ಹಿಂಗೆ ಕೇಳಿದಾಗ ಬುದ್ಧಿವಂತ ಮಗು ಇತ್ತು ಅಂದ್ರೆ ನಾನು ಇಬ್ಬರು ಮಗ ಅಂತ ಹೇಳ್ತಾನ. ಹೌದಲ್ರಿ? ಅಪ್ಪನ ಮಗನೂ ಹೌದು, ಅವ್ವನ ಮಗನೂ ಹೌದು. ಅಪ್ಪ ಅವ್ವ ಇಬ್ಬರು ಇದ್ದಾಗ ಬರೀ ಅವ್ವನ ಮಗ ಅಂದ್ರೆ ಅಪ್ಪಗೆ ಸಿಟ್ಟು ಬರ್ತದೆ, ಅಪ್ಪನ ಮಗ ಅಂದ್ರೆ ಅವ್ವ ಕೊಡೋದ ಬಂದ್ ಮಾಡ್ತಾ. ಇಬ್ಬರು ಮಗ, ಬುದ್ಧಿವಂತ ಮಗ. ಹಾಗೆ ಅವ್ವ ಪಾರ್ವತಾದೇವಿ ಜಗಜ್ಜನನಿ ಕಣ್ಸನ್ನೆ ಮಾಡಿ ಹೇಳಿದ್ಲಂತ, ಒಪ್ಪುಗೋ ಒಪ್ಪುಗೋ ಒಪ್ಪುಗೋ. ಆವಾಗ ನಂದೀಶ್ವರ ಶಿವನ ಸನ್ನಿಧಾನಕ್ಕೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿ, ಅಪ್ಪ ನಿನ್ನ ಒಪ್ಪಿಗೆಯಂತೆ ನಾನು ಭೂಲೋಕಕ್ಕೆ ತೆರಳುತ್ತೇನೆ, ಹೋಗ್ತೇನೆ, ಅವತಾರವನ್ನು ತಾಳ್ತೇನೆ. ಆದರೆ ನನ್ನದೊಂದು ಪ್ರಶ್ನೆ. ಏನು ಪ್ರಶ್ನೆ? ಯಾವ ದೇಶದ, ಯಾವ ನಾಡಿನ, ಯಾವ ಊರಿನ, ಯಾವ ವಂಶದ, ಯಾರ ಗರ್ಭದ ಮಗುವಾಗಿ ನಾನು ಅವತರಿಸಬೇಕು? ಎಷ್ಟು ಚಂದಿಲ್ಲ? ಯಾವ ದೇಶದ, ಯಾವ ನಾಡಿನ, ಯಾವ ಊರಿನ, ಯಾವ ವಂಶದ, ಯಾವ ಮನೆತನದ, ಯಾವ ಪುಣ್ಯ ಗರ್ಭದಲ್ಲಿ ನಾನು ಹುಟ್ಟಬೇಕು ಅಂತ ತಿಳ್ಕೊಂಡು ನಂದೀಶ್ವರ ಕೇಳಿದಾಗ ಶಿವ ಹೇಳ್ತಾನೆ, ಭಾಳ ಚಂದ ಹೇಳ್ತಾನೆ, ಇರುವುದೊಂದು ಜಂಬುದ್ವೀಪ. ಈ ಜಂಬುದ್ವೀಪ ಅನ್ನುವುದನ್ನು ಬಸವಣ್ಣನವರು ವಚನದೊಳಗೂ ಬಳಸ್ಕೊಂಡಾರ. ಜಂಬುದ್ವೀಪ ನವಖಂಡ ಪೃಥ್ವಿಯಲ್ಲಿ ಕೇಳಿರಯ್ಯ ಎರಡಾಳಿನ ಭಾಷೆಯ. ಗೆಲುವೆನೆಂಬ ಭಾಷೆ ಭಕ್ತನದು, ಕೊಲುವೆನೆಂಬ ಭಾಷೆ ದೇವನದು. ಸತ್ಯವೆಂಬ ಕೂರಲಗ ತಳೆದು ನಮ್ಮ ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ಗೆದ್ದಾರವರೆಲ್ಲ. ಯಾಕಂದ್ರೆ ಶಿವನ ಆಜ್ಞೆಯಂತೆ ಬಾಳಿದವರೆಲ್ಲರೂ ಕೂಡ ಜಗದೀಶನ ಜಗತ್ತಿನೊಳಗೆ ಗೆದ್ದು ಹೋಗ್ಯಾರ. ನಂದೀಶ್ವರ ಕೇಳಿದ. ಆವಾಗ ಶಿವ ಹೇಳ್ತಾನ, ಇರುವುದೊಂದು ಜಂಬೂದ್ವೀಪ. ಜಂಬೂದ್ವೀಪದಲ್ಲಿ ಭಾರತ ದೇಶ, ಅದು ಪುಣ್ಯಭೂಮಿ. ಆ ಭಾರತ ದೇಶದೊಳಗೊಂದು ಕರುನಾಡು, ಕರುನಾಡಿನೊಳಗೊಂದು ಸಗರನಾಡು, ಕರುನಾಡಿನೊಳಗೊಂದು ಸಗರನಾಡು, ಸಗರನಾಡಿನೊಳಗೊಂದು ಪುಣ್ಯದ ಊರು, ಅದು ಅರಳಗುಂಡಿಗೆ. ಅರಳಗುಂಡಿಗೆ, ಅರಳಗುಂಡಿಗೆ. ಆ ಅರಳಗುಂಡಿಗೆಯಲ್ಲಿ ಸಾಲೋಕ್ಯ ಮನೆತನ. ನೋಡ್ರಿ, ಯಾವ ಮನೆತನ? ಸಾಲೋಕ್ಯ ಮನೆತನ. ಆ ಸಾಲೋಕ್ಯ ಮನೆತನದಲ್ಲಿ ಆದಪ್ಪ ಮಡಿಯಮ್ಮ ಎನ್ನುವಂಥ ಶಿವಭಕ್ತ ಶರಣ ದಂಪತಿಗಳು. ಅವರು ಬಹಳ ದಿನದ ಬಯಕೆಯನ್ನು ಇಟ್ಕೊಂಡು ಕುಂತಾರ, ಪುತ್ರ ಸಂತಾನಕ್ಕಾಗಿ. ಅವರ ಶಿವಭಕ್ತಿಯನ್ನು ಮೆಚ್ಚಿ ನಾನು ಅನುಗ್ರಹ ಮಾಡಬೇಕಾಗ್ಯದ, ಆದ್ರೆ ಅವರ ಕರ್ಮಭೋಗದಲ್ಲಿ ಸಂತಾನದ ಭಾಗ್ಯ ಇಲ್ಲ. ಹಾಗಾಗಿ ನಾನೊಂದು ಅನುಗ್ರಹವನ್ನು ಆ ಮನೆತನಕ್ಕೆ ಮಾಡ್ತಾ ಇದ್ದೇನೆ. ಆದಪ್ಪನ ತಮ್ಮನಾಗಿರುವಂಥ ಮಲಕಪ್ಪ, ಮಲಕಪ್ಪನ ಧರ್ಮಪತ್ನಿಯಾಗಿರುವಂಥ ಸಂಗಾಂಬೆ, ಸಂಗಮ್ಮ, ನೀನು ಸಗರನಾಡಿನ
ಅರಳಗುಂಡಿಗೆಯ ಸಾಲೋಕ್ಯ ಮನೆತನದ ಮಲಕಪ್ಪ ಸಂಗಮ್ಮ ತಾಯಿಯ ಪುಣ್ಯ ಗರ್ಭದಲ್ಲಿ ಅವತಾರ ತಾಳಿ ಸಂಗಮ್ಮನಿಗೆ ನೀನು ಹಡೆದ ಮಗನಾಗಿ, ಮಡಿಯಮ್ಮನಿಗೆ ನೀನು ಪಡೆದ ಮಗನಾಗಿ. ಅಂದು ಬಸವ ಶರಣರನ್ನು ಕೂಡಿಕೊಂಡು ಕಲ್ಯಾಣವನ್ನು ಕಟ್ಟಿದ. ಶರಣರ ಬಳಗದ ಜೊತೆಗೆ ಬಸವ ಶರಣರನ್ನು ಕೂಡಿಕೊಂಡು ಆನಂದವನ್ನು ಪಟ್ಟ. ಆ ಬಸವ ಆ ಶರಣರ ಅನುಗ್ರಹದ ಮತ್ತೊಂದು ಬೆಳಕಾಗಿ ನೀನು ಶರಣ ಬಸವನಾಗಿ ಅವತಾರವನ್ನು ತಾಳಬೇಕು ಅಂತ ಶಿವ ಅಪ್ಪಣೆ ಕೊಟ್ಟ ನಂದೀಶ್ವರನಿಗೆ. ಶಿವನ ಅಪ್ಪಣೆಯಂತೆ ಕೈಲಾಸದಿಂದ ಶಿವನ ಆಜ್ಞೆಯನ್ನು ಪಡೆದು ನಂದೀಶ್ವರ ಭೂಲೋಕದತ್ತ ತೆರಳಿದ ಅನ್ನುವಂಥ ಪುರಾಣದ ಕಥಾಭಾಗವನ್ನು ಗುರುಲಿಂಗ ಕವಿಗಳು ಭಾಳ ಸುಂದರವಾಗಿ ಈ ಸಂಧಿಯಲ್ಲಿ ನಮಗೆ ಚರಿತ್ರೆಯಾಗಿ ತಿಳಿಸ್ತಾ ಇದ್ದಾರೆ. ನಾಳೆ ಮುಂದುವರಿತಾ ಆ ಮಹಾನುಭಾವ ಪುಣ್ಯದ ಭೂಮಿಯಾಗಿರುವಂಥ ಅರಳಗುಂಡಿಗೆಯೊಳಗೆ ಹ್ಯಾಂಗೆ ಅವತಾರವನ್ನು ತಾಳ್ತಾನ ಅನ್ನುವಂಥ ಚರಿತ್ರೆಯ ಜೊತೆಗೆ ಪುರಾಣ ಮುಂದುವರಿತದೆ. ಈಗಾಗಲೇ ನಮ್ಮ ಈ ಎಲ್ಲ ಸೇವಾ ಕೈಂಕರ್ಯದಲ್ಲಿ ತೊಡಗಿರುವಂಥ ನಮ್ಮ ತಾಯಂದಿರ ಜೊತೆಯಲ್ಲಿ ನಾನು ಮಾತಾಡಿದ್ದೇನೆ. ಅವರು ಕೇಳಿದರು, ಪ್ರತಿ ವರ್ಷ ಇಲ್ಲಿ ತೊಟ್ಟಿಲ ಕಾರ್ಯವನ್ನು ಕೂಡ ಅವರು ಮಾಡ್ತಾರೆ. ಆ ಕಾರ್ಯವನ್ನು ನಾವು ಬುಧವಾರ, ನಾಳೆ ನಾಡಿದ್ದು 2 ದಿನ ಪುರಾಣ ಮುಂದುವರೆದು ನಾಡಿದ್ದು ಬುಧವಾರ ಅಂದು ಅರಳಗುಂಡಿಗೆಯಲ್ಲಿ ಯಾವ ರೀತಿ ಸಂಭ್ರಮ ಸಡಗರದಿಂದ ಗುರುಲಿಂಗ ಜಂಗಮರ ಸಾಕ್ಷಿಯಾಗಿ ತೊಟ್ಟಿಲೋತ್ಸವ ನಾಮಕರಣ ಮಹೋತ್ಸವ ಸಾಗಿತೋ ಅದರ ಪ್ರತಿಸಾಕ್ಷಿಯಾಗಿ ಆ ಶರಣಬಸಪ್ಪನವರ ಮಹಾಪುಣ್ಯ ಈ ತಾಣದೊಳಗೆ, ಈ ಪುಣ್ಯದ ಆಲಯದೊಳಗೆ ಆ ತೊಟ್ಟಿಲೋತ್ಸವವನ್ನು ನಾವು ಬುಧವಾರದಂದು ಪುರಾಣದ ವಿಷಯದ ಜೊತೆಗೆ ಆ ಮಂಗಲದ ಶುಭ ಕಾರ್ಯವನ್ನು ನಾವು ನಡೆಸ್ತಾ ಇದ್ದೇವೆ. ತಾವೆಲ್ಲ ಭಕ್ತಾದಿಗಳು ಅದಕ್ಕೆ ಸಾಕ್ಷಿಯಾಗಬೇಕು ಅನ್ನುವಂಥ ಮಾತನ್ನು ತಮ್ಮ ಜೊತೆಗೆ ಹಂಚಿಕೊಂಡು ನಾಳೆಯಿಂದ ಮತ್ತೆ ಭಾಳ ಸುಂದರವಾದ ಪ್ರಸಂಗಗಳ ಜೊತೆಗೆ ಲೀಲಾಮಯವಾಗಿರುವಂಥ ಶರಣಪ್ಪನವರ ಚರಿತ್ರೆಯನ್ನು ನೀವೆಲ್ಲ ಕೇಳಬೇಕು. ನಾನು ಸುಮ್ಮನೆ ಏನೇನೋ ಹೇಳುವ ಸಲುವಾಗಿ ವೇದಿಕೆಯನ್ನು ಬಳಸ್ಕೊಳ್ಳೋದಿಲ್ಲ. ಶರಣರೇ ನನ್ನೊಳಗೂ ಕೂತ್ಕೊಂಡು ನುಡಿಸ್ತಾರೇನೋ ಅನ್ನುವಂಥ ಭಾವುಕನಾಗಿ ನಾನು ಚರಿತ್ರೆಯನ್ನು ನುಡಿಯುವಂಥವನು. ಯಾವಾಗಲೂ ಹಾಗೇನೆ. ನೀವು ಮುಂದೆ ಚರಿತ್ರೆ ಕೇಳ್ಕೋತಾ ಹೋದಂಗೆಲ್ಲ ನಿಮಗೆ ಅನುಭವಕ್ಕೆ ಬರುತ್ತೆ. ಇದ್ರ 10 ಪಟ್ಟು ನಮ್ಮ ಬಳಗ ಬರಬೇಕು, ಅದನ್ನು ಕೇಳಬೇಕು. ಮತ್ತೆ ಇಂಥ ಅವಕಾಶಗಳು ಜೀವನದೊಳಗೆ ಸಿಗೋದಿಲ್ಲ. ತಾವು ಯಾರೂ ಈ ಪ್ರಸಂಗವನ್ನು ಕಳ್ಕೋಬಾರ್ದು ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ನಮ್ಮ ಮಾಧ್ಯಮದ ಬಂಧುಗಳು ನಿತ್ಯ ಈ ಪ್ರವಚನವನ್ನು ಲೈವ್ ಬಿಡ್ತಾ ಇದ್ದಾರೆ. ನಿತ್ಯ 20,000 ರಿಂದ 25,000 ಜನಗಳು ಆ ಲೈವ್ ಕಾರ್ಯಕ್ರಮವನ್ನು ಇವತ್ತು ನೋಡ್ತಾ ಇದ್ದಾರೆ. ಇಲ್ಲಿ ಬರೀ 1000 ಜನ ನೀವಿರ್ಬೋದು, ಹೊರಗೆ ಒಂದು 400-500 ಜನ ಇರ್ಬೋದು. ಆದರೆ ಅಲ್ಲಿ ಸಾವಿರ ಸಂಖ್ಯೆಯೊಳಗೆ ನಿತ್ಯ ಶ್ರೋತೃಗಳು ಶ್ರವಣಾರ್ಥಿಗಳಾಗಿ ದೃಶ್ಯ ಮಾಧ್ಯಮದ ಮೂಲಕ ಆಧುನಿಕ ಈ ಮೀಡಿಯಾಗಳನ್ನು ಬಳಸಿಕೊಂಡು ತಂತ್ರಜ್ಞಾನವನ್ನು ಬಳಸಿಕೊಂಡು ಅವರೂ ಕೂಡ ಕೇಳಿ ಮುಕ್ತಿಯನ್ನು ಹೊಂದುತ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಶರಣಬಸವೇಶನ ಅನುಗ್ರಹ ಇರಲಿ ಅಂತೇಳಿ ಹಾರೈಸಿ, ಇಲ್ಲಿಯವರೆಗೆ 8 ಗಂಟೆ 23 ಆಗ್ತಾ ಇದೆ. ತಾವೆಲ್ಲ ಆನಂದವಾಗಿ ಕೂತ್ಕೊಂಡು ಶ್ರವಣ ಮಾಡಿದ್ದೀರಿ. ನಿಮ್ಮ ಶ್ರವಣದ ಭಕ್ತಿಯನ್ನು ನೋಡಿದರೆ ನನಗಂತೂ ಇಷ್ಟು ಖುಷಿ ಆಗ್ತದಲ್ಲ, ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗ್ತದೆ. ನಿಮ್ಮನ್ನು ನೋಡಿದರೆ ಬೆಳತನ ಹೇಳಬೇಕು ಅಂತ ಅನ್ನಿಸ್ತದೆ. ಆದರೆ ಸಮಯದ ಚೌಕಟ್ಟು ಅನ್ನುವುದನ್ನು ನಾವ್ಯಾರೂ ಕೂಡ ಮೀರಲಿಕ್ಕೆ ಆಗೋದಿಲ್ಲ. ಇವತ್ತು ಭಾಳ ವಿಶೇಷವಾಗಿರುವಂಥ ಉಪನ್ಯಾಸವೂ ಕೂಡ ಇದೆ. ನಮ್ಮ ಸರು ಈಗಾಗಲೇ ಉಪನ್ಯಾಸದ ಅನುಭಾವಿಗಳಾಗಿ ಬಂದು ನಮ್ಮ ಮುಂದೆ ಕೂತಿದ್ದಾರೆ. ಅವರ ಚಿಂತನೆಗಳನ್ನು ಕೂಡ ನೀವೆಲ್ಲ ಕೇಳಬೇಕು ಅನ್ನುವಂಥ ಮಾತನ್ನು ಹೇಳಿ, ಈ 4ನೇ ದಿನದ ಶರಣಬಸವೇಶ್ವರರ ಪುರಾಣ ಪ್ರವಚನದ ನುಡಿ ಸೇವೆಯನ್ನು ಆ ಶರಣರ ಪಾದಕ್ಕೆ ಅರ್ಪಣೆ ಮಾಡಿ ನನ್ನ ಮಾತುಗಳಿಗೆ ನಾನು ಮಂಗಲವನ್ನು ಹಾಡ್ತೇನೆ. ತಮ್ಮೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ಸರ್ವರಿಗೂ ಶರಣು ಶರಣಾರ್ಥಿ.